ಹರಿಯ ಬಸುರೊಳಗೆ ಅಖಿಲ ಲೋಕದ ವಿರಡ ಒಡಗಿಹವೋಲು ಭಾರತ ಶರದಿಯೊಳಗೆ ಅಡಗಿಹವು ಅನೇಕ ಪುರಾಣ ಶಾಸ್ತ್ರಗಳು ಪರಮ ಭಕ್ತಿಯಲೇ ಈ ಕೃತಿಯನವಧರಿಸಿ ಕೇಳ್ದ ಆ ನರರ ದುರಿತಾಂಕುರದ ಬೇರಿನ ಬೇಗೆ ಎಂದರು ಹಿರನು ಮುನಿನಾಥ. ಕಂಡ ನಡವಿಯೊಳು ಅನಿಲ ಜನನು ಆ ಖಂಡಲನ ತನು ಜನ ಪತಾಕ ದಂಡದಲ್ಲಿ ನಿಲ್ಲುವಂತೆ ವರವನು ಪಡೆದನ ಭೀಮ. ಆ ಭೀಮ ಅನಿಲ ಜನನು ಪತಾಕ ದಂಡದಲ್ಲಿ ನಿಲ್ಲುವಂತೆ ವರವನು ಪಡೆದನು. ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಇವ್ರು ಹೇಳಿದ ಹಾಗೆ ಮಳೆ ಇದ್ರೂ ಹಿರಿಯರಾದಂತಹ ನೀವೆಲ್ಲ ಬಂದಿದ್ದೀರಾ, ಅದೇ ದೊಡ್ಡ ವಿಚಾರ. ಒಬ್ಬೊಬ್ಬರು 100 ಜನಕ್ಕೆ ಸಮಾನ ಅಂತ ನಾವು ಎಲ್ಲ ಕಡೆ ನೋಡ್ಕೋತಾ ಇರ್ತೀವಿ. ಇಲ್ಲಿ ಎಷ್ಟೋ ವಾಸಿ ರಾಜಾಜಿನಗರಕ್ಕೆ ಹೋಗ್ತೀನಿ, ಬಹಳ ಹೋಗ್ತಾಯಿದ್ದೀನಿ. ಅಲ್ಲೂ ಹೀಗೇ ಕಡಿಮೆ ಜನ, ಏನೂ ಮಾಡೋಕ್ಕಾಗಲ್ಲ. ಯಾರು ಇರಲಿ ಬಿಡಲಿ ನಾವು ಮಾಡ್ತೀವಿ. ಆದರೆ ಅಲ್ಲಿ ರೆಕಾರ್ಡ್ ಮಾಡಿ ಹಾಕ್ಬಿಡ್ತಾರೆ, ಮನೇಲೇ ಕೇಳ್ತಾರೆ, ಡೈರೆಕ್ಟಾಗೂ ಕೇಳ್ಬೋದು. ಆ ಥರ ಮಾಡಿದ್ದಾರೆ ಅಲ್ಲಿ. ಹಾಗಾಗಿ ಅಲ್ಲಿ ಬರಲಿಲ್ಲ ಅಂದರೂ ಬೇರೆಯವ್ರಿಗೆ ಮುಟ್ಟಿದೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿದೆ. ಇಲ್ಲೂ ಆ ಕೆಲಸ ನೀವು ಮಾಡ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಕುಮಾರವ್ಯಾಸ ಭಾರತ ಅಂದ ತಕ್ಷಣ ಎಲ್ರಿಗೂ ಇಷ್ಟ, ಗಮಕಿಗಳಿಗಂತೂ ತುಂಬಾ ಇಷ್ಟ. ಯಾಕೆ ಅಷ್ಟೊಂದು ಇಷ್ಟ ಅಂದರೆ, ವಿದ್ವಾಂಸರ ಪರಿಶುದ್ಧ ಜ್ಞಾನ ಇದೆ ಅಲ್ಲಿ, ಋಷಿಗಳ ಕೈಗನ್ನಡಿಯಾಗಿದೆ ಇದು, ಸದ್ಗುಣಿಗಳ ಬಚ್ಚಿಟ್ಟ ಧನ ಅಂತ ಅದನ್ನು ಹೊಗಳ್ತಾರೆ ವಿಮರ್ಶಕರು, ರಸಿಕರ ಅಮೃತ ರಸಸಾಗರ, ನಿಷ್ಕಪಟಿಗಳ ಮನಮೆಚ್ಚು ಮತ್ತು ಶ್ರೀಮನ್ನಾರಾಯಣನ ಭಕ್ತರ ಉತ್ಸಾಹದ ಎರಕ, ಶಿವಾರಾಧಕರ ಮೆಚ್ಚು ಅದು ಗೊತ್ತಿರುವಂಥದ್ದೇ. ಹಾಗಾಗಿ ಪ್ರಿಯರಿಗೂ ಅಪ್ರಿಯರಿಗೂ, ವಿವೇಕಿಗಳಿಗೂ ಅತಿಮೂರ್ಖರಿಗೂ, ಉಪೇಕ್ಷೆ ಮಾಡುವವರಿಗೂ, ಬುದ್ಧಿವಂತರಿಗೂ, ಜಡರಿಗೂ, ಹೊಟ್ಟೆ ಕಿಚ್ಚಿನವರಿಗೂ, ನೀತಿವಂತರಿಗೂ, ಅಜ್ಞಾನಿಗಳಿಗೂ ಈ ಪ್ರೌಢಕಾವ್ಯ ಕವಿತಾ ಚಮತ್ಕಾರದಿಂದ ಸಮಾನ ಮೆಚ್ಚುಗೆಯನ್ನು ಪಡೆದುಬಿಟ್ಟಿದೆ. ಇವಾಗ 600-700 ವರ್ಷದ ಹಿಂದೆ ಬರೆದಂತಹ ಕಾವ್ಯ ಇವತ್ತು ಎಲ್ಲರ ಮನಸ್ಸನ್ನು ಆಕರ್ಷಿಸುವಂತಹ ಕುತೂಹಲಕರವಾದಂತಹ ಕಥೆಯನ್ನು ಮೆಚ್ಚದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಶ್ರೇಷ್ಠವಾದಂತಹ ಕಥೆಯಲ್ಲಿ ದ್ರೌಪದಿಯ ಪಾತ್ರವನ್ನು ನಾನು ತೊಗೊಂಡು ಬರ್ತಾಯಿದ್ದೀನಿ. 15 ಕಂತಾಯಿತು, ಇವತ್ತು 16ನೇ ಕಂತು. ಇನ್ನೂ ಒಂದು 5-6 ಕಂತಿದೆ. ದ್ರೌಪದಿ ಎಲ್ಲೆಲ್ಲಿ ಮಹಾಭಾರತದಲ್ಲಿ ನಮಗೆ ಗೋಚರಿಸ್ತಾಳೋ, ಕುಮಾರವ್ಯಾಸ ಎಲ್ಲೆಲ್ಲಿ ವರ್ಣನೆ ಮಾಡಿದಾನೋ ಆ ಭಾಗ ಮಾತ್ರ ನಾನು ಹಂಚ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ರಿಗೂ ಮಹಾಭಾರತದ ಕಥೆ ಗೊತ್ತೇ ಇದೆ. ಅರಣ್ಯವಾಸಕ್ಕೆ ಬಂದಿದ್ದಾರೆ, ಅಲ್ಲಿ ಆ ಜಂಬೂಫಲದ ಕಥೆಯನ್ನು 2 ದಿವಸ ಕೇಳಿದ್ರಿ ನೀವೆಲ್ಲರೂ ಕೂಡ. ಯಾಕೆ ದ್ರೌಪದಿಯ ಒಂದು ಕ್ಯಾರೆಕ್ಟರನ್ನು ಹೇಗೆ ಕುಮಾರವ್ಯಾಸ ತಂದಿದ್ದಾನೆ, ಅವಳಲ್ಲಿ ಏನಿತ್ತು, ಅವಳು ಯಾತಕ್ಕೆ ಹಾಗೆ, ಬೇರೆ ವಿಚಾರವನ್ನು ಹೇಳಿ ಆಮೇಲೆ ಒಳ್ಳೆಯ ವಿಚಾರವನ್ನು ಹೇಳೋದು ಎಲ್ಲವನ್ನೂ ಹೊಸದಿ ವಿಮರ್ಶಾತ್ಮಕವಾಗಿ ನಾನು ಹೇಳಿದ್ದೀನಿ. ಅಲ್ಲಿ ಅದೇ ಅರಣ್ಯವಾಸ ಈಗ 14 ವರ್ಷ ಕಳಿಬೇಕಲ್ಲ ಅವರು. 13 ವರ್ಷ ವನವಾಸ ಅಲ್ಲ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಕಳಿಬೇಕು. ಹಾಗೆ ಅವರು ಒಂದು ಕಡೆಯಿಂದ ಒಂದು ಕಡೆಗೆ ಪ್ರಯಾಣ ಮಾಡ್ತಾ ಇರ್ತಾರೆ. ಅಲ್ಲಿ ಜಂಬೂಫಲ ಸಿಕ್ಕಿದ್ದು ಕಣ್ವರ ಆಶ್ರಮದಲ್ಲಿ. ಆ ಆಶ್ರಮವನ್ನು ಬಿಟ್ಟು ಮತ್ತೆ ಮುಂದೆ ಬರ್ತಾರೆ, ಬದರಿಕಾಶ್ರಮಕ್ಕೆ ಬರ್ತಾರೆ. ಬದರಿಕಾಶ್ರಮ ಅನ್ನೋದು ಯಾವಾಗಲೂ ಅನೇಕ ಋಷಿ ಸಂತರಿಂದ ತುಂಬಿ ತುಳುಕಾಡುವಂತಹ ಜಾಗ ಅಂತ. ಅದನ್ನೇ ಬದರಿಕಾಶ್ರಮ. ನೀವು ಇವಾಗ ಎಲ್ಲರೂ ಹೋಗ್ತಾ ಇದ್ದಾರಲ್ಲ ಬದರಿಕಾ ಯಾತ್ರೆಗೆ, ಅದಕ್ಕೆ ಬದರಿಕಾಶ್ರಮ ಅಥವಾ ನರನಾರಾಯಣ ಆಶ್ರಮ ಅಂತ ಹೇಳ್ತಾರೆ. ನಾರ್ತ್ ಈಸ್ಟ್ ಗಾಳಿ ಅಲ್ಲಿ ತುಂಬ ಚೆನ್ನಾಗಿ ಬೀಸತ್ತಂತೆ. ಆ ಗಾಳಿಯಿಂದ ಏನಾಯಿತು ಅನ್ನೋದನ್ನು ನಾನು ಕುಮಾರನ ವಾಣಿಯಲ್ಲಿ ನಾನು ಇವತ್ತು
ಹೇಳ್ತಾ ಹೋಗ್ತೇನೆ. ಅಲ್ಲಿ ದ್ರೌಪದಿ ಏನು ಬಯಸಿದ್ಲು, ಭೀಮ ಹೇಗೆ ಅದನ್ನು ಮಾಡ್ದ, ಆ ಕಥಾಭಾಗ ಬರುತ್ತೆ. ಇವತ್ತೇ ಮುಗಿದೇ ಹೋದ್ರೂ ಮುಂದಿನ ತಿಂಗಳಲ್ಲಿ ಕೊಟ್ಟಿದ್ದಾರೆ, ಆವಾಗ ಮುಗಿಸ್ಬೋದು ಅಂತ ಅನ್ಕೋತಾ ಇದ್ದೀನಿ. ಪರಮಧರ್ಮ ಶ್ರವಣ ಸೌಖ್ಯದೊಳರಸನಿರೇ ಕೇಳು ಜನಮೇ ಜಯ ಧರಿತ್ರಿ ನರನಾರಾಯಣಾಶ್ರಮ ಕೂಲವತಿಗಳ ನಂದನದ ನಿರ್ಮಳ ಸರೋವರದ ಕೇಳಿಕೆಯ ನವಿಲುಗಳ ತುಂಬಿಯ ಮೇಳವದ ಗೀತದ ವಿನೋದದಲ್ಲಿ ಆಳಿದರು ವನವಾಸ ಸಾಮ್ರಾಜ್ಯವನು ಸೊಗಸಿನಲಿ. ವೈಶಂಪಾಯನ ಮಹರ್ಷಿಗಳು ಜನಮೇಜಯನಿಗೆ ಅವನು ಮಾಡಿದಂತಹ ಸರ್ಪಯಾಗದ ದೋಷದ ಪರಿಹಾರಾರ್ಥವಾಗಿ ಮಹಾಭಾರತವನ್ನು ಸಾಧ್ಯಂತವಾಗಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಪ್ರತಿ ಸಂಧಿಯಲ್ಲೂ ಕೇಳು ಜನಮೇಜಯ ಅಂತಲೇ ಕುಮಾರವ್ಯಾಸ ಬರಿತಾ ಹೋಗ್ತಾನೆ. ಮುಂದಿನ ಕಥೆ ಕೇಳಿ ನರನಾರಾಯಣ ಆಶ್ರಮ ತುಂಬ ಚೆನ್ನಾಗಿದೆ. ಇವತ್ತು ಅಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಿರ್ಮಳವಾದ ಸರೋವರ, ಮಾನಸ ಸರೋವರ ಇದೆ ಅಲ್ಲಿ ನವಿಲುಗಳಿದೆ, ಅನೇಕ ದುಂಬಿಗಳಿದೆ. ಆ ಹೂವುಗಳಿಗೋಸ್ಕರ ಅದು ಸದಾಕಾಲ ಝೇಂಕಾರವನ್ನು ಮಾಡ್ತಾ ಇದೆ. ಅಂತಹ ಒಂದು ಸೊಗಸಾದಂತಹ ಯಾವ ಪಲ್ಯೂಷನ್ ಇಲ್ಲದೇ ಇರುವಂತಹ ಜಾಗದಲ್ಲಿ ಪಾಂಡವರು ದ್ರೌಪದಿಯ ಸಮೇತ ಅಲ್ಲಿ ಜೀವನವನ್ನು ಕಳೀತಾ ಇದ್ದಾರೆ. ಅದು ಹೇಗಿತ್ತಪ್ಪ ಅಂತಂದರೆ ವನವಾಸ ಸಾಮ್ರಾಜ್ಯವನು ಅಂತ ಕವಿ ಹೇಳ್ತಾನೆ. ಅದೇ ಅವರಿಗೆ ಆಡಳಿತ, ಅದೇ ಅವರಿಗೆ ರಾಜಧಾನಿ. ಅಲ್ಲಿ ಯಾವ ಒಂದು ಗೋಜಲು ಗೊಂಜಲು ಯಾವುದೂ ಇಲ್ಲ ಅವರಿಗೆ. ನಿರಾಳವಾಗಿ ಸಂತೋಷದಿಂದ ಆ ದುಂಬಿಗಳ ಝೇಂಕಾರವನ್ನು ಕೇಳ್ತಾ ಆ ಸರೋವರದಲ್ಲಿ ಸ್ನಾನವನ್ನು ಮಾಡ್ತಾ, ಭಗವಂತ ಸೂರ್ಯನಾರಾಯಣ ಕೊಟ್ಟಂತಹ ಅಕ್ಷಯ ಪಾತ್ರೆ ಇದೆ, ಅನೇಕ ಋಷಿಗಳಿದ್ದಾರೆ, ಅವ್ರ ಜೊತೆಲೆಲ್ಲ ಬ್ರಾಹ್ಮಣರಿದ್ದಾರೆ, ಎಲ್ಲರಿಗೂ ಹೊಟ್ಟೆ ತುಂಬ ಊಟವನ್ನು ಹಾಕ್ತಾ ಅಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ ಸೊಗಸಾಗಿ. ಅಂತಹ ಹೊತ್ತಿನಲ್ಲಿ ಒಂದು ಘಟನೆ ನಡೆಯುತ್ತೆ ಅಂತ ಹೇಳಿ, ಕೇಳ್ತಾ ಇದೆಯಪ್ಪ ಅಂತ ಹೇಳಿ ವೈಶಂಪಾಯನರು ಇವನಿಗೆ ಹೇಳ್ತಾ ಇದ್ದಾರೆ. ಹೇಗಿದ್ದಾನೆ ಧರ್ಮರಾಜ ಅಲ್ಲಿ ಅಂದರೆ, ಪರಮಧರ್ಮ ಶ್ರವಣ ಸೌಖ್ಯದೊಳ್ ಅರಸನಿರೇ ಬದರಿಯಲಿ ಪೂರ್ವೋತ್ತರದ ರಸವಿಡಿದೆಸಗಿತೋ ಅತಿಶಯ ಗಂಧ ಬಂಧುರದ ಮರಣೆ ಮನ್ಮಥ ಬೋಧವಣಿ ಜನ ತರಣಿ ತರುಣ ಭ್ರಮರ ಸೇವಾ ಸರಣಿಯದೆ ಸುಳಿದುದು ಸಮೀರನ ನಾಮಹಾದ್ರಿಯರೇ ಸಂತೋಷದಿಂದ ಕಾಲ ಕಳೀತಾ ಇದ್ದಾರೆ. ಧರ್ಮಶ್ರವಣ, ಧರ್ಮರಾಜನಿಗೆ ಅದೇ ಇಷ್ಟ. ಅವನ ಹೆಸರೇ ಧರ್ಮರಾಜ. ಅವನಿಗೆ ಧರ್ಮಶ್ರವಣ ಮಾಡೋದು ಅಂದರೆ ಅನೇಕ ಋಷಿಗಳಿದ್ದಾರೆ, ಬ್ರಾಹ್ಮಣರಿದ್ದಾರೆ. ನಿತ್ಯ ನೈಮಿತ್ತಿಕ ಕೆಲಸ ಏನಪ್ಪ ಅಂದರೆ ಧರ್ಮಶ್ರವಣ. ಅದೇ ಸೌಖ್ಯವನ್ನು ಕೊಡ್ತಾ ಇದೆ. ಹೀಗೆ ಇರಬೇಕಾದರೆ ಒಂದು ದಿವಸ ಸುವಾಸನೆ ಬರುತ್ತೆ. ಹೇಳಿದ್ನಲ್ಲ, ಎತ್ತರ ಪ್ರದೇಶ ಅದು. ಎತ್ತರ ಪ್ರದೇಶದಲ್ಲಿ ಅಲ್ಲಿ ಅನೇಕ ಹೂವಿನ ಗಿಡಗಳಿದೆ, ಸರೋವರ ಇದೆ, ಗಾಳಿ ಚೆನ್ನಾಗಿ ಬೀಸ್ತಾ ಇದೆ. ಅಂತಹ ಜಾಗದಲ್ಲಿ ಆ ಗಂಧ ಬಂಧುರದ ಒಂದು ಭರಣಿ, ಒಂದು ತುಂಬ ಇಷ್ಟವಾಗುವಂತಹ ಕಟುವಾದ ವಾಸನೆ ಅಲ್ಲ, ಸುವಾಸನೆಯಿಂದ ಕೂಡಿದಂತಹ ಗಾಳಿ ಆ ಬೆಟ್ಟದ ಮೇಲೆ ಇವರಿರುವಂತಹ ಜಾಗಕ್ಕೆ ಬರ್ತಾ ಇದೆ. ಅದನ್ನು ಎಲ್ಲರೂ ಆಘ್ರಾಣಿಸ್ತಾರೆ. ಅಬ್ಬಾ, ಏನು ಸುವಾಸನೆ, ನಮ್ಮ ಜೀವನದಲ್ಲೇ ಈ ಸುವಾಸನೆಯನ್ನು ನೋಡಿರಲಿಲ್ಲ, ಕೇಳಿರಲಿಲ್ಲ, ಆಘ್ರಾಣಿಸಿರಲಿಲ್ಲ, ಏನು ಚೆನ್ನಾಗಿದೆಯಲ್ಲ, ಈ ಗಾಳಿಯಲ್ಲಿ ಬಂದಂಥದ್ದೇ ಇಷ್ಟು ಚೆನ್ನಾಗಿದೆ ಅಂದರೆ ಹತ್ತಿರ ಹೋದರೆ ಇನ್ನೇನು ಹೇಗಿರ್ಬೋದು ಅಂತ ಹೇಳಿ ಎಲ್ಲರಿಗೂ ಅಭಿಲಾಷೆ ಉಂಟಾಗುತ್ತೆ. ಸರಸ ಸೌಗಂಧಿಕದ ಪರಿಮಳ ಮರದ
ತುಂತುರು ತುಷಾರದಲ್ಲಿ ಮೊರೆತೊಗುವ ಮರಿದುಂಬಿಗಳ ಮೋಗರದ ಮೋಡ ಮೋಡಿಯಲಿ ಡಾವರಿಸಿ ತೈದಿಂದ್ರಿಯದಲ್ಲಿ ಒಂದಿನೆ ಸಕಲ ಮುನಿ ಜನವೂ ಆ ಸೌಗಂಧ ಅನ್ನುವುದು ಸರಸ ಅಂದರೆ ಎಲ್ರಿಗೂ ಇಷ್ಟ ಆಗೋ ಹಾಗಿದೆ. ಅದರ ಪರಿಮಳ ಒಳ್ಳೆ ಭಾರವಾಗಿ ಕ್ರಮೇಣ ಬರ್ತಾನೇ ಇದೆ. ತಿಳಿ ಒಳದ ಮೇಲೆ ಬಂದಿದ್ದರಿಂದ ಅದಕ್ಕೆ ಭಾರ ಆಗಿದೆ ಅಂತ ಗಾಳಿಗೆ ಆ ಸುವಾಸನೆಯನ್ನು ಹೊತ್ತು ತರ್ತಾ ಇರೋದು. ಹಾಗಾಗಿ ನಿಧಾನಕ್ಕೆ ತುಂತುರು ಹನಿ ಉದುರುವ ಹಾಗೆ ಆ ಸುಗಂಧ ಅನ್ನೋದು ಇವ್ರ ಮೇಲೆಲ್ಲ ಉದುರ್ತಾ ಇದೆ. ಅದ್ರ ಜೊತೆಗೆ ದುಂಬಿನೂ ಬರ್ತಾ ಇದೆ ಅಂತ ಅದನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ. ಆ ಮಕರಂದವನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ. ಇಂತಹ ಮೋಹಕವಾದಂತಹ ಎಲ್ಲರನ್ನು ಮೋಡಿಗೊಳಿಸುವಂತಹ ಇದು ಎಲ್ಲಿಂದ ಬರ್ತಾ ಇರ್ಬೋದು? ನಮಗೆ 5 ಇಂದ್ರಿಯಗಳಿದೆ. ಇನ್ನೊಂದು ಆ 5 ಇಂದ್ರಿಯಗಳನ್ನು ಆವರಿಸ್ಬಿಡ್ತಂತೆ. ಕಣ್ಣು, ಕಿವಿ, ಮೂಗು ಎಲ್ಲ ಕಡೆಗೂ ಸುಗಂಧ ಹರಡಿಬಿಟ್ಟಿದೆ. ಸಕಲ ಮುನಿಗಳಿಗೂ ಸರ್ವಸಂಗ ಪರಿತ್ಯಾಗಿಗಳು ಮುನಿಗಳು ಅವರು ಮಾರು ಹೋದ್ರಂತೆ. ಹಬ್ಬ ಏನು ಸೊಗಸಾದ ಸುವಾಸನೆ, ಇದು ಹೇಗಿರಬಹುದು? ಎಲ್ಲಿಂದ ಬರ್ತಾ ಇದೆ? ನಾವು ಅಷ್ಟು ದಿವಸದಿಂದ ಇಲ್ಲೇ ಇದ್ದೀವಿ. 7 ವರ್ಷ ಅವಳ ವನವಾಸ ಮುಗಿದಿದೆ. ಇದು 8ನೇ ವರ್ಷ. ಅದು ಇಷ್ಟು ದಿವಸ ಎಲ್ಲೂ ಇಲ್ಲೇ ಇರೋದನ್ನು ಇಲ್ಲಿ ಅನುಭವಿಸ್ತಾ ಇದ್ದೀವಲ್ಲ ಅಂತ ಹೇಳಿ ಅವರೆಲ್ಲೂ ಆಶ್ಚರ್ಯಚಕಿತರಾಗಿ ಧರ್ಮರಾಜನಿಗೆ ಹೇಳ್ತಾರೆ, ಏನು ಧರ್ಮರಾಜ ಎಲ್ಲಿಂದ ಬರ್ತಿದ್ದೆ? ನನಗೂ ಗೊತ್ತಾಗ್ತಾ ಇಲ್ಲ ಎಲ್ಲಿಂದ ಬರ್ತಿದ್ದೀವೋ ಗೊತ್ತಾಗ್ತಿಲ್ವಲ್ಲ ಅಂತ ಅವನು ಅಂತಾನಂತೆ. ಮೇಲು ರಥದಲ್ಲಿ ಪರಿಮಳದ ವೈಹಾಳಿಯಲಿ ಸಲೆ ಬೀದಿ ಬರಿದು ಚೆಡಾಳಿಸುವ ಸೊಗಸಿನಲಿ ಸೊಂಪಾದಳು ಸರೋಜಮುಖಿ ಸೋಲಿಸಿತಲ ಚೂಣಿಯಲಿ ಸಂಪಾಡಿಸಿದ ಸೌಗಂಧವು ಇನ್ನು ವಿಶಾಲ ಪರುಮವರು ಎಂತುಡ್ರೋ ಎನ್ನುತ್ತವೆ ತೂಗಿದಳು ಶಿರವ. ಅಬ್ಬಾ ಎಷ್ಟು ಚೆನ್ನಾಗಿದೆ! ಗಾಳಿಯ ಇಷ್ಟು ಪರಿಮಳವನ್ನು ತಗೊಂಡು ಬರ್ತಾ ಇದೆ. ಬೀದಿಗಳಲ್ಲೆಲ್ಲ ಸುಗಂಧವನ್ನು ಎರಚ್ತಾ ಇದೆ. ಎಲ್ಲರಿಗೂ ಅನುಭವ ಆಗ್ತಾ ಇದೆ. ದ್ರೌಪದಿಗೂ ಅನುಭವವಾಯಿತು. ಸೊಂಪಾದಳು ಸರೋಜಮುಖಿ. ತುಂಬ ಸಂತೋಷ ಆಗೋಯ್ತು ಅವಳಿಗೆ. ರಾಜಕುಮಾರಿಯಾಗಿ ಅಗ್ನಿಕನ್ಯೆಯಾಗಿ ಹುಟ್ಟಿದಂತಹ ಅವಳು ಮಹಾರಾಣಿಯಾಗಿ ಪಟ್ಟ ಮಹಿಷಿಯಾಗಿ ಇರಬೇಕಾದಂತಹ ಅವಳು ಕಾಡಲ್ಲಿ 7 ವರ್ಷ ಕಳೆದಿದ್ದಾಳೆ. ಅವಳಿಗೆ ಏನು ಎಂಟರ್ಟೈನ್ಮೆಂಟ್ ಇದೆ ಜೀವನದಲ್ಲಿ? ಯಾವುದೂ ಇಲ್ಲ. ಅಕ್ಷಯ ಪಾತ್ರೆ ಊಟ ಕೊಡತ್ತೆ, ಎಲ್ರಿಗೂ ಬಡಿಸ್ತಾಳೆ ಅಷ್ಟೇ. ಇನ್ನೇನು ಕೆಲಸ ಇಲ್ಲ ಅವಳಿಗೆ. ಆದರೆ ತನ್ನನ್ನು ಪ್ರೀತಿಸುವಂತಹ ಒಂದು ಸೊಗಸಾದಂತಹ ಆ ಹೂವಿನ ಸುವಾಸನೆ ಅವಳನ್ನು ಗೆದ್ದು ಬಿಡುತ್ತೆ. ತಲೆಯನ್ನು ತೂಗ್ತಾಳಂತೆ. ಹಬ್ಬ ಈ ಸೌಗಂಧವೇ ಇಷ್ಟು ಚೆನ್ನಾಗಿದೆ, ಇನ್ನು ಆ ಹೂವೇಗಿದ್ದಿರ್ಬೋದು? ಅದು ವಿಶಾಲವಾದ ಹೂವೇ ಆಗಿರಬೇಕು. ಇಷ್ಟು ದೂರದವರೆಗೆ ಸುವಾಸನೆ ತಂದಿದೆ ಅಂದರೆ ಒಂದು ಪುಟ್ಟ ಹೂವನ್ನು ತರೋಕ್ಕಾಗಲ್ಲ. ಅದು ತುಂಬ ದೊಡ್ಡದಿರ್ಬೋದು ಅಥವಾ ವಿಪರೀತ ಹೋಗಿದ್ದಿರ್ಬೋದು. ಆದ್ದರಿಂದ ಅದು ಹೇಗಿರ್ಬೋದು ಅಂತ ಆಲೋಚನೆಯನ್ನು ಮಾಡ್ತಾಳೆ. ತಡ್ಕೊಳ್ಳೋಕ್ಕೆ ಆಗಲ್ಲ ಅವಳಿಗೆ. ಅದನ್ನು ಯಾರ ಕೈಲಾರು ಹೇಳ್ಕೋಬೇಕು. ಅವಳೊಬ್ಬಳೇ ಅನುಭವಿಸೋಕ್ಕಾಗ್ತಾಯಿಲ್ಲ. ಆವಾಗ ಯೋಚನೆ ಮಾಡ್ತಾಳೆ ಅವಳು. ಅರಸನಲ್ಲಿ ಮೇಣಕುಲ ಸಹದೇವರಲೆ ತನ್ನ ಮನೋರಥಕ್ಕೆ ವಿಸ್ತರಣವಾಗದು ನುಡಿವಡೆ ಇಲ್ಲ ಅರ್ಜುನ ಸಮೀಪದಲೇ ಹರಿಭಯಂಕರ ಭೀಮನೆ ಗೋಚರಿಸುವನಲಾಯನುತಲೆ ಆತನ ಹೊರಗೆ ಬಂದಳೋ ನಗು ನಗುತ ನುಡಿದಳೋ ಮಧುರ ವಚನದಲ್ಲಿ
ಕಾನಡ ರಾಗ ಹಾಕಿದ್ದೀನಿ. ಕಾನಡ ಸೌಮ್ಯವಾಗಿ ಹಾಡುವಂತಹ ರಾಗ. ಗಮಕಿಗಳು ಪ್ರತಿಯೊಂದನ್ನು ಗಮನಿಸ್ತೀವಿ. ಯಾವ ಪದವನ್ನು ನಾವು ಎಲ್ಲಿ ಹಾಡಿದ್ರೆ ಅದಕ್ಕೆ ಭಾವ ಬರುತ್ತೆ ಅಂತ. ಡ್ಯಾನ್ಸಲ್ಲಿ ಮುಖದಲ್ಲಿ ಎಕ್ಸ್ಪ್ರೆಷನ್ ತೋರಿಸ್ತಾರೆ, ನಾವು ಬಾಯಲ್ಲೇ ತೋರಿಸ್ಬೇಕು, ವಾಯ್ಸಲ್ಲೇ ತೋರಿಸ್ಬೇಕು. ಅದನ್ನು ಯೋಚನೆ ಮಾಡ್ತಾಳೆ. ಧರ್ಮರಾಜನ ಕೇಳೋಣ ಅಂದರೆ ಅವನೊಬ್ಬ ಧರ್ಮದ ಗೊಡ್ಡು, ಅವನು ಒಪ್ಪಲ್ಲ. ಅಯ್ಯೋ ಗಿಡದಲ್ಲೇ ಹೂವಿರಲಿ ಅಂತ ಹೇಳ್ತಾನೆ ಅವನು ಒಪ್ಪಲ್ಲ. ನಕುಲ ಸಹದೇವರು ಅಯ್ಯೋ ಅವರೇನು ಮಾಡಲ್ಲ, ಅವ್ರ ಕೈಲಿ ಆಗಲ್ಲ, ಕಿಸಿ ಅಲ್ಲ ಅಂತಾಳೆ. ಹೋಗಲಿ ಅರ್ಜುನ ಮಾಡ್ಬೋದು, ಯಾಕೆಂದರೆ ಮತ್ಸ್ಯ ಅಂತ ಬೇರಿಸಿ ಮದುವೆ ಮಾಡ್ಕೊಂಡಿರೋನು ಅವನು. ಅದಿಲ್ಲ, ಅವನು ಪಾಶುಪತಾಸ್ತ್ರ ಅದಕ್ಕೆ ಅವನು ಅಲ್ಲೇ ಮೇಲೆ ಬೆಟ್ಟದಲ್ಲಿ ಇದ್ದಾನೆ. ಯಾಕಂದ್ರೆ ಬೇರೆ ಜಾಗದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ತುಂಬ ದೊಡ್ಡದಲ್ವ, ಅವನು ಅಲ್ಲೆಲ್ಲೋ ಇದ್ದಾನೆ. ಪಾಶುಪತಾಸ್ತ್ರಕ್ಕೆ ಹೊರಟೋಗ್ಬಿಟ್ಟಿದ್ದಾನೆ, ಅವನಿಲ್ಲ. ಇನ್ಯಾರಿದ್ದಾರೆ? ಇರೋನು ಅರಿಭಯಂಕರ ಭೀಮನೇ. ಶತ್ರುಗಳಿಗೆ ಭೀಕರನಾದ ಯಮಪ್ರಾಯನಾದಂತಹ ಭೀಮಸೇನ ಏನು ಹೇಳಿದ್ರು ಮಾಡ್ತಾನೆ. ಭೀಮ ನೋಡೋದಕ್ಕೆ ಒಡ್ಡ, ಆದರೆ ಹೆಂಗರುಳು ಅವನಿಗೆ ಬಹಳ. ದ್ರೌಪದಿಯ ಎಲ್ಲ ಕಷ್ಟದಲ್ಲೂ ಮಮ್ಮಲ ಮರುಗದವನು ಭೀಮ, ಸಹಾಯ ಮಾಡಿದವನು ಭೀಮನೇ. ಇವರು ಯಾರೂ 4 ಜನನೂ ಏನೂ ಮಾಡಿಲ್ಲ ಇಡೀ ಮಹಾಭಾರತದಲ್ಲಿ. ಅವಾಗ ಅನ್ಕೋತಾಳೆ, ಕಲಿ ಭೀಮನೇ ಗೋಚರಿಸೋನು, ಅವನನ್ನೇ ಕೇಳಬೇಕು ಅಂತ ನಿಧಾನವಾಗಿ ಬಂದು ನಗುತ್ತಾ ಮೆಲ್ಲಗೆ ಅವನನ್ನು ಒಪ್ಪಿಸುವ ರೀತಿಯಲ್ಲಿ ಮಾತನ್ನು ಆಡ್ತಾ ಇದ್ದಾಳೆ. ಏನಾಡ್ತಾಳೆ? ಕುಮಾರವ ಹೇಳ್ತಾನೆ, ಹಿರಿದು ಸೊಗಸಾಯಿತು ಎನಗೆ ಪೂರ್ವದ ಪರಿಮಳದ ಕೇಣಿಯಲಿ, ನೀನು ಆಸರಸಿಜವ ತಂದಿತ್ತೋ ತನ್ನ ಮನೋರಥವ್ಯತೆಯ ಪರಿಹರಿಪುದು ಎನಲು. ಅಬುಜ ಬದನೆಯ ಕುರುಳನು ಗುರಲಿತಿದ್ದಿದನು, ತತ್ಸರಸಿಜವತಗೆನು ಎನ್ನುತ್ತ ಕೊಂಡನು ನಿಜ ಗದಾಯುಧವ. ಹಿರಿದು ಸೊಗಸಾಯಿತು, ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಎಲ್ಲ ಪೂರ್ವ ದಿಕ್ಕಿಂದ ಬರ್ತಾ ಇದೆ ಆ ಘಮ. ಆ ಹೂವನ್ನು ನನಗೆ ತಂದುಕೊಡ್ತೀಯ? ನನಗೆ ತುಂಬ ಆಸೆ ಆಗಿದೆ ಹೂವನ್ನು ನೋಡಬೇಕು ಅಂತ, ಮುಡ್ಕೋಬೇಕು ಅಂತ ಅವಳೇನು ಹೇಳಿಲ್ಲ. ಏಕೆಂದರೆ ಬಿರಿ ಹೊಯ್ದ ಹಿಮ್ಮಡಿ ಬಗುವ ಕುಂತಳದ ಅವಲೆ. ಹಿಮ್ಮಡಿಯವರೆಗೆ ಕಪ್ಪಾದ ಕೇಶರಾಶಿ ಇದೆ ಅವಳಿಗೆ. ದುಶ್ಯಾಸನ ಯಾವಾಗ ಕೈ ಹಾಕೋದು ಮುಡಿಗೆ, ಅವತ್ತಿನಿಂದ ಅವಳ ಜಡೆ ಬಾಚಿಲ್ಲ, ಜಡೆ ಹೆಣ್ಕೊಂಡಿಲ್ಲ ಅಥವಾ ಗಂಟು ಕಟ್ಟಿಲ್ಲ. ಉದ್ದವಾದ ನೀಳವಾದ ಜಡೆ ಇದೆ ಅಷ್ಟೇನೆ. ಅದು ಯಾವಾಗ ಮುಡಿ ಕಟ್ಟೋದು ದುಶ್ಯಾಸನನ ಋಕುತದಲ್ಲಿ ಕಟ್ಟೋದು, ಪ್ರತಿಜ್ಞೆ ಅದು. ಭೀಮನು ನಾನು ಮಾಡ್ತೇನೆ ಅಂತ ಒಪ್ಕೊಂಬಿಟ್ಟಿದ್ದಾನೆ. ಆದರೆ ಇವತ್ತು ಕೇಳ್ತಾ ಇದ್ದಾಳೆ, ನನಗೆ ಆ ಹೂ ಬೇಕು. ಅಬ್ಬಾ ಅದೇನು ಪರಿಮಳ, ಅದೇನು ಸುಗಂಧ, ಆ ಹೂವನ್ನು ನೋಡಬೇಕು ನಾನು. ಅಷ್ಟೇ ತಾನೇ ಅಂದ ಭೀಮ. ಏನೊಂದು ಹೂವು ಕೇಳ್ತಿದ್ದೆ, ನಿನ್ನ ಜೀವನದಲ್ಲಿ ಏನು ಕೇಳಿದ್ರು ಮಾಡ್ತೀನಿ, ಅಷ್ಟೇ ತಾನೇ. ಶೃಂಗಾರ ಭಾವ ಬಹಳ ಭೀಮನಲ್ಲಿ ಇರೋದನ್ನು ನಾವು ನೋಡ್ತೇವೆ. ಗೊಡ್ಡು ಧರ್ಮಜ ತತ್ವೋಪದೇಶ ಮಾಡೋದಕ್ಕೆ ಮಾತ್ರ. ಆಗ ಯೋಚನೆ ಮಾಡಿದಂತಹ ಭೀಮನನ್ನು ಎಲ್ಲ ಕಷ್ಟದಲ್ಲಿ ಒದಗಿ ಅವಳನ್ನು ರಕ್ಷಿಸುವಂತಹ ಮಹಾವೀರ. ಅದಕ್ಕೆ ಕವಿ ಹೇಳ್ತಾ ಇದ್ದಾನೆ, ಮನೋರಥವನ್ನು ಭೀಮನಲ್ಲಿ ಹೇಳಿದಾಗ ಅಯ್ಯ ಈಗ ಹೋದೆ ಹತ್ತಂದೆ ಅಂತ ಗದೆ ಎತ್ಕೊಂಡೇ ಬಿಟ್ಟು ಅವ್ರಿಗೆ ಕೈ ಕಡಿತಾ ಇತ್ತು ಅಷ್ಟೇ. ಯಾವಾಗಲೂ ಏನಾದ್ರು ಒಂದು ಮಾಡು ಅಂತ ಹೇಳ್ತಾ ಇತ್ತು. ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ತುಂಬ ಕೆಲಸ ಮಾಡಿದ್ರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಭೀಮನಿಗೆ ಚಡಪಡಿಸ್ತಾ ಇದ್ದ, ಏನಾದ್ರು ಮಾಡೋಣ ಏನಾದ್ರು ಮಾಡೋಣ. ಸದ್ಯ ಹೆಂಡತಿ ಒಂದು ಹೋಗಿ ಹೂ ತೊಗೊಂಡು ಬರ್ತಾ ಹೇಳಿದ್ರಲ್ಲ ಅಂತ ತುಂಬ ಖುಷಿ ಆಯಿತು. ಯಾವಾಗ ಗದೆ ತೊಗೊಂಡಲ್ಲೋ ತುಂಬ ಖುಷಿ ಆಯ್ತದೆ. ದ್ರೌಪದಿ ದೇವಿಗೂ ಐಡಿಯಲ್ ಹಸ್ಬೆಂಡ್ ಅಂದ್ಕೊಂಡ್ಲು. ಕೇಳಿದ ತಕ್ಷಣ ಒಪ್ಕೊಂಡಿದ್ದಾನೆ ಅಲ್ವಾ. ಪಾಂಡವರ ವಿಜಯದ ಪ್ರಧಾನ ಶಿಲ್ಪಿ ಅಂತ ಭೀಮನನ್ನು ಹೊಗಳ್ತಾರೆ. ವಿಚಾರಶೀಲನಾದ, ಕ್ರಿಯಾಶೀಲನಾದ, ದಯಾಪರನಾದ, ಕೋಮಲ ಹೃದಯಿಯಾದ, ಧೀರೋದ್ದಾತನಾದಂಥವನು. ಹೊರಡಬೇಕು, ಎಲ್ಲೋ ಹೋಗ್ಬೇಕಾದ್ರೆ ಬರೀ ಕೈಯಲ್ಲಿ ಹೋಗೋಕ್ಕಾಗಲ್ಲ, ಏನಾದ್ರು ಆಯುಧ ಬೇಕು. ಯಾಕಂದರೆ ಅಲ್ಲೆಲ್ಲ ಕಾಡು ಮೃಗಗಳಿರುತ್ತೆ, ರಾಕ್ಷಸರು ಇರ್ತಾರೆ ಅಲ್ವಾ. ಇಷ್ಟೊಂದು ಸಿದ್ಧತೆ ಬೇಕು. ಗೊತ್ತು ಗುರಿ ಇಲ್ಲದೆ ಇರೋ ಜಾಗ ಅದು. ಅದಕ್ಕೋಸ್ಕರ ಅವನು
ತನ್ನ ಗದೆಯನ್ನು ತಗೊಂಡು ತನ್ನ ಭುಜದ ಮೇಲೆ ಇಟ್ಕೊಂಡು ಹೊರಟೇ ಬಿಟ್ಟ. ಹೇಗೆ ಹೊರಡ್ತಾನೆ ಕುಮಾರವ್ಯಾಸ ವರ್ಣನೆ ಮಾಡ್ತಾನೆ. ಬಿಗಿದು ಬತ್ತಳಿಕೆಯೇನೋ ಹೊನ್ನಾಯುಗದ ಖಡ್ಗ ಶೈರಾಸನವ ಕೊಂಡು ಅಗದನ ನೆನೆದು ಅನಿಲ ಸುತ ಹೊರವಂಟನ ಆಶ್ರಮವ ಬಗೆದು ಹೊಕ್ಕನರಣ್ಯವನೋ ಬೊಬ್ಬೆಗಳ ಬಿರುಬಿನ ಬಾಹು ಸತ್ವದ ಬಿಗಡ ಭೀಮನ ಕಾಲುದುಳೆ ಕಂಪಿಸಿತು ಕಾನನವ. ಭೀಷ್ಮಾಭಿರಕ್ಷಿತ ಬಲಕ್ಕೂ ಭೀಮಾಭಿರಕ್ಷಿತ ಬಲಕ್ಕೂ ಬಹಳ ವ್ಯತ್ಯಾಸ ಇದೆ. ಭೀಷ್ಮರು ಎಲ್ಲ ಮಕ್ಕಳನ್ನು ತಮ್ಮ ತೆಕ್ಕೆಯಲ್ಲಿ ಆಟ ಆಡಿಸ್ತವರು. ಅಜ್ಜ ಅವರ ವಂಶಕ್ಕೆ ಅವರ ಅಜ್ಜ, ಎಲ್ಲರನ್ನ ಪ್ರೀತಿಯಿಂದ ನೋಡಿದವರು, ವಿಷ್ಣು ಭಕ್ತರು ಅವರು. ಅವರ ಒಂದು ಬಲ ಬೇರೆ, ಇವನ ಬಲ ಬೇರೆ. ಇವನು ಏನಿದ್ರೂ ಸಿದ್ಧ ಏನು ಕೆಲಸ ಮಾಡೋದಕ್ಕೂ. ಆದ್ದರಿಂದ ಮದ್ದಾನೆಯಂತೆ ಅವನ ನಡಿಗೆ ಅಂತ ಹೇಳ್ತಾರೆ. ಅವನ ಪುಟಕಿಟ್ಟ ಬಂಗಾರದಂತೆ ಹೊಳೆಯುವ ಶುದ್ಧ ಗೌರವವರ್ಣ ಅಂತ ಹೊಗಳ್ತಾನೆ ಕವಿ. ಭೀಮ ಬಹಳ ಬೆಳ್ಳಗಿದ್ದಂತೆ ಗೌರವರ್ಣ. ಅಂತಹ ಅವನು ಆ ಬೆಟ್ಟ ಪ್ರದೇಶದಲ್ಲಿ ಅಲ್ಲಿ ಕವಿ ಬರೀತಾನೆ, ಅಗದರನ ನೆನೆಯುತ್ತ. ಯಾಕೆ ಅಗ ಅಂದರೆ ಬೆಟ್ಟ, ಬೆಟ್ಟವನ್ನು ಎತ್ತದವನು ಯಾರು? ಗಿರಿಧರ ಗೋಪಾಲ. ಅವನನ್ನು ಧ್ಯಾನ ಮಾಡ್ಕೊಂಡು, ಯಾಕೆ ಬೆಟ್ಟದಲ್ಲೇ ಹೋಗ್ತಾ ಇದ್ದಾನೆ, ಮೇಲೆ ಹೋಗ್ತಾ ಇದ್ದಾನೆ. ಆದ್ದರಿಂದ ಅವನನ್ನು ಜ್ಞಾಪಿಸ್ಕೊಳ್ತಾ ಬತ್ತಳಿಕೆ, ಬಿಲ್ಲು, ಖಡ್ಗ, ಶರ, ಆಮೇಲೆ ಎಲ್ಲವನ್ನು ಹೊತ್ಕೊಂಡು ಹೊರಟ. ಎಲ್ಲ ಬಿಗ್ಕೊಂಡು ಅದನ್ನು ಹೇಗೆ ಇಟ್ಕೊಂಡು ಹೋಗೋಕ್ಕಾಗತ್ತೋ ಹಾಗೆಲ್ಲ ಮಾಡಿ ಬಿಗಿದು ಅದೆಲ್ಲ ಅಲ್ಲಾಡದೇ ಇರೋ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಭೀಮ ನಡೆದಾದರೆ ಏನಾಗ್ಬೋದು? ಕವಿ ಹೇಳ್ತಾ ಇದ್ದಾನೆ, ಕಾಲು ನುಳಿ ಕಂಪಿಸಿತು. ಅವನು ಕಾಲಿಟ್ಟ ತಕ್ಷಣ ಹಳ್ಳೆ ಆಗ್ತಿತ್ತಂತೆ, ಅಷ್ಟು ಭಾರ ಅವನು. ಆ ಗದೆ ಇನ್ನಷ್ಟು ಭಾರನಲ್ಲ, ಹೊತ್ಕೊಂಡು ಬರ್ತಾ ಇದ್ದಾನಲ್ವ. ಕಾಲು ಇಟ್ಬಿಟ್ರೆ ಸಾಕು, ಕಾನನವೇ ಬೆಟ್ಟ ಪ್ರದೇಶವೇ ಗಡಗಡಗಡ ನಡುಗಕ್ಕೆ ಶುರು ಆಗ್ಬಿಡ್ತು. ಭೀಮ ಹೋಗ್ತಾ ಇದೆ ಅಂದರೆ ಪಕ್ಷಿಗಳೆಲ್ಲ ಓಡೋದು, ಅಲ್ಲಿದ್ದಂಥ ಪ್ರಾಣಿಗಳೆಲ್ಲ ದಿಕ್ಕಾಪಾಲ ಹೋಗ್ತಾ ಇವೆ. ಯಾರೋ ಬಂದರು, ಆಯಿತು ನಮ್ಮ ಗತಿ ಅಂತ ಅವುಗಳೆಲ್ಲ ಏನಾದರೂ ಯೋಚನೆ ಮಾಡಿರ್ಬೋದು. ಹಾಗೆ ಇಡೀ ಕಾನನವೇ ಕಂಪಿಸುವ ರೀತಿಯಲ್ಲಿ ಭೀಮ ಬೆಟ್ಟ ಪ್ರದೇಶದಲ್ಲಿ ಹೋಗ್ತಾ ಇದ್ದಾನೆ. ನಮ್ಮ ಕವಿ ರನ್ನ ಹೇಳ್ತಾನೆ ತನ್ನ ಭೀಮಸೇನ ವಿಜಯದಲ್ಲಿ, ನಿರ್ಜಿತ ಕಂಠೀರವರವಮಂ ನಿರಸ್ತಘನರವಮಂ. ಆ ಗಂಟಲಿನ ಅಬ್ಬರ ಇದೆಯಲ್ಲ, ಕೂತ್ಕೊಂಡು ಹೋಗ್ತಾನೆ. ಯಾಕೆಂದರೆ ಸಿಂಹ ಹುಲಿ ಎಲ್ಲ ದೂರ ಹೋಗಬೇಕು, ಬಂದ್ಬಿಡುತ್ತವೆ ಅಟ್ಟಿಸ್ಕೊಂಡು. ಜೋರಾಗಿ ಕಿರ್ಸ್ತಿದ್ರೆ ಅವು ದೂರ ಆಗುತ್ತೆ. ಅವ್ರು ಯಾರು, ನಮ್ಮ ಶತ್ರುಗಳು ಯಾರೋ ಇದ್ದಾರೆ, ಕೂಗ್ತಾ ಇದ್ದಾರೆ ಅಂತ. ಹಾಗಾಗಿ ಅಂತಹ ದೂರವಾದ ಧ್ವನಿಯಲ್ಲಿ ಕೂಗ್ತಾ ಏನು ಕೂಗ್ತಾ ಇದ್ದಾನೆ? ಗೋವಿಂದ ಕೃಷ್ಣ ಅಂತಾನೆ ಕೂಗ್ತಾ ಇರೋದು ಅವನು. ಅದನ್ನು ಬಿಟ್ಟು ಇನ್ನೇನು ಕೂಗ್ತಾ ಇಲ್ಲ. ಮುರಧರ ಗಿರಿಧರ ಅಂತ ಹೇಳ್ತಾ ಕೂಗ್ತಾ ಇದ್ದಾನೆ. ಅವಾಗ ಇನ್ನೇನಾಯಿತು? ಭೂಮಿ ತಟ್ಟು ಬಿರಿದ ಭದ್ರಿಗಳು ಅನಿಲ ಸುತನೊಬ್ಬರದ ಬೊಬ್ಬೆಗೆ ಮಿಕ್ಕ ಮೃಗತತಿ ಶರಭ ಶಾರ್ದೂಲಂಗಳ್ ಇಲ್ಲ ವಿಲೋಚನಂತದಲ್ಲಿ ಮರಗಿರದ ಮೃಗಗಿಗದ ಮಾತೇನು ಅರತ ಮರಗಿರದ ಮೃಗಗಿಗದ ಮಾತೇನು ಭೀಮನದನಿಗೆ ಬೆಚ್ಚದ ಗಿರಿಗುಹೆಗಳೇ ಮಲೆತು ನಿಂದವು ದನಿಗೆ ದನಿಗೊಡುದ. ನಮ್ಮೆಲ್ಲ ಒಂದು ಗಾದೆ ಇದೆ, ಭೀಮ ಇರೋ ವಠಾರ ಬೇಡ, ರಂಗ ಇರೋ ಊರು ಬೇಡ ಅಂತ. ಹಾಗಾಗಿದೆ ಪರಿಸ್ಥಿತಿಯ ಕಾಡಿನಲ್ಲಿ. ಅದ್ರಿಗಳು ಬೆಟ್ಟಗಳೆಲ್ಲ ಆ ಅನಿಲ ಸುತ ವಾಯುಪುತ್ರನಾದಂತಹ ಭೀಮಸೇನನ ಆ ಬೊಬ್ಬೆಗೆ, ಅಬ್ಬರಕ್ಕೆ ಅವೆಲ್ಲ ಬಿರಿದು ಹೋಗುತ್ತೆ, ಕ್ರ್ಯಾಕ್ ಆಗೋಯ್ತು ಬೆಟ್ಟ ಎಲ್ಲ. ಇನ್ನು ಮೃಗಗಳ ಪಕ್ಷಿಗಳ ಗೋಳು ಏನು ಹೇಳೋಣ, ಹಿಂತಿರುಗಿ ನೋಡ್ತಾ ಓಡ್ ಹೋಗ್ತಾ ಇವೆ ಅಂತ. ಎಲ್ಲ ಪ್ರಾಣಿಗಳು ಪಕ್ಷಿಗಳೆಲ್ಲ ಹಾರು ಹೋಗ್ತಾ ಇದ್ದಾವೆ. ಇಷ್ಟೆಲ್ಲ ಪ್ರಕೃತಿ ಆದರೆ ಮರಗಿಗದ ಮೃಗಗಿಗದ ಮಾತೇನು ಅಂತಾನೆ ಕುಮಾರವ್ಯಾಸ. ಹೋದ್ಗಿದೀಯ, ತಿಂದ್ಗಿದ್ದೀಯ, ಬಿದ್ಗಿದ್ದೀಯ ಅಂತೀವಲ್ಲ, ಗಿದ್ದಿಯಾಗಿ ಅರ್ಥ ಇರುತ್ತೆ ಎಲ್ಲರೂ. ಆಡು ಭಾಷೆ ಅದು. ಮೃಗಗಿಗದ ಮರಗಿರೋದು, ಮರಗಳ ಬಳ್ಳಿಗಳ ಸಣ್ಣ ಸಣ್ಣ ಸೊಸಿಗಳ ಅನೇಕ ಪುಟ್ಟ ಪ್ರಾಣಿಗಳ, ದೊಡ್ಡ ಪ್ರಾಣಿಗಳ ಮಾತೇನು ಏನು ಹೇಳೋಣಪ್ಪ.
ಎಲ್ಲವೂ ದಿಕ್ಕಾಪಾಲ ಕಣ್ಣಿಗೆ ಕಾಣಿಸ್ತಾ ಹೊರಟೋಗಿವೆ. ಆದರೆ ಒಂದೇ ಒಂದು ಓಡದೇ ಇದ್ದಿದ್ದು ಯಾವುದಪ್ಪ ಅಂದರೆ ಬೆಟ್ಟ ಅಂತ ಹೇಳ್ತಾ ಇದ್ದಾನೆ. ಗಿರಿ ಗುಹೆಗಳು, ಆ ಗುಹೆ ಇದೆಯಲ್ಲ ಗಿರಿಯಲ್ಲಿ, ಆ ಗುಹೆಗಳು ಮಾತ್ರ ಅಲ್ಲೇ ಇವೆಯಂತೆ. ಇವನು ಏನು ಕೂಗ್ತಾನೋ ರಿಫ್ಲೆಕ್ಷನ್ ಎಕೋ ಅಲ್ಲಿಂದ ಬರ್ತಾ ಇದೆ. ದನಿ ಕೊಡುತ್ತಾ ಅವನು ಹಬ್ಬ ಅಂದರೆ ಅವು ಹಬ್ಬ ಅನ್ನೋದು. ಇಲ್ಲೂ ಎಕೋ ಬರ್ತಿದೆ ಇಲ್ಲಿ, ಯಾಕೋ ಇವತ್ತು ನನಗೂ ಗೊತ್ತಿಲ್ಲ, ಇದಕ್ಕೆ ಇರ್ಬೋದು ಅಂತ ಕಾಣಿಸುತ್ತೆ. ಹಬ್ಬ ಅಂದರೆ ಅದು ಹಬ್ಬ ಅನ್ನುತ್ತಂತೆ, ಅಂದರೆ ಅದು ಅನ್ನುತ್ತಂತೆ. ಗಿರಿಧರ ಅಂದರೆ ಅದು ಗಿರಿಧರ ಅನ್ನತ್ತೆ. ಪ್ರತಿಧ್ವನಿಯನ್ನು ಕೊಡುತ್ತಾ ಗಿರಿ ಗುಹೆಗಳು ಮಾತ್ರ ಇತ್ತಂತೆ, ಇನ್ನೆಲ್ಲವೂ ಹೊರಟೋತು. ಇಂತಹ ಶ್ರೇಷ್ಠನಾದಂತಹ ಭೀಮಸೇನ ಮುಂದೆ ಮುಂದೆ ಧಬ ಧಬ ಕಾಲನ್ನು ಇಟ್ಕೊಂಡು ಮರ ಮುರಿತು, ಹಳ್ಳ ಆಯ್ಕೊಂಡು ಭೂಮಿಯೆಲ್ಲ ಬೊಬ್ಬೆಗೆ ಭೂಮಿಯೇ ಬಿರಿದು ಹೋಯಿತು, ಗಾಳಿಯಿಂದ ಗಿಡ ಹಾರಿ ಹೋಯಿತು ಅಂತ ಹೇಳ್ತಾನೆ ಕವಿ. ಎಷ್ಟೋ ಸಣ್ಣ ಸಣ್ಣ ಗಿಡಗಳೆಲ್ಲ ಹಾರು ಹೊಟ್ಟೋಗುವಂತೆ, ಅಲ್ಲಿ ಜಾಗ ಬಿಟ್ಟು ದಾರಿ ಆಯಿತು ನಿಮಗೆ. ಕಾಲಿಟ್ಟ ತಕ್ಷಣ ಒಂದು ಒಳ್ಳೆಯ ಹೆದ್ದಾರಿ ಆದಾಗಾಯಿತು ಭೀಮ. ಆನೆ ಹೋಗಿದ್ದೇ ದಾರಿ ಅಂತ ಹೇಳ್ತಾರಲ್ಲ, ಹಾಗೆ ಭೀಮ ಹೋಗಿದ್ದೇ ಒಂದು ದಾರಿ ಆಯಿತು. ಆ ಕಾಡಲ್ಲಿ ಯಾರು ದಾರಿ ಮಾಡಿದ್ದಾರೆ? ಇವನು ದಾರಿ ಮಾಡಿದ ಎಲ್ಲರಿಗೂ ಹೋಗೋಕ್ಕೆ, ಆ ರೀತಿಯಲ್ಲಿ ಮಾಡಿದ್ದಾನೆ ಭೀಮಸೇನ. ಅಲ್ಲೇನಾಯಿತು? ಆ ಮಹಾದ್ರಿಯ ತಪ್ಪಲಲೇ ನಿಸ್ಸೀಮ ಕದಳಿ ಷಂಡದಲೇ ರಘುರಾಮನಾಮ ಸುಧಾಭಿಷೇಕ ಸಮಗ್ರ ಸೌಖ್ಯದಲೇ ಭೀಮ ವಿಕ್ರಮನಿದ್ದನು. ಈ ಉದ್ದಾಮ ಸಿಂಹಧ್ವನಿಗೆ ನಿದ್ರಾತಾಮಸದ ನಿಮದವು ಅಡಗೆ ಕಂದೆರೆನ ಹನುಮ ಆ ದೊಡ್ಡ ಬೆಟ್ಟ, ಮಹಾ ಅದ್ರಿ ದೊಡ್ಡವಾದ ಬೆಟ್ಟ, ಅದರ ಬುಡ ಅಲ್ಲಿ ಬಾಳೆಯ ತೋಟ ಇದೆ ಅಂತ ಹೇಳ್ತಿದ್ದಾರೆ. ನಾನೇನು ಬದರಿಗೆ ಹೋಗಿಲ್ಲ, ಯಾರು ಹೋಗಿದ್ದರೆ ನೋಡಿದರೆ ಗೊತ್ತಿಲ್ಲ ನನಗೆ. ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಅಲ್ಲಿ ದೊಡ್ಡ ಕದಳಿ ಷಂಡ, ದೊಡ್ಡ ಬರೀ ಬಾಳೆಯ ತೋಟ ಇದೆ. ಅಲ್ಲಿ ರಾಮನಾಮ ಅನ್ನೋದು ಒಳ್ಳೆಯ ಅಮೃತದ ಹಾಗೆ ಅಲ್ಲಿ ಕೇಳ್ತಾ ಇದೆ ಎಲ್ರಿಗೂ. ಸುಧಾಭಿಷೇಕದ ಅಮೃತವೇ ಅಭಿಷೇಕ ಮಾಡುವ ಹಾಗೆ ಆ ನಿದ್ರಾಯೋಗದಲ್ಲಿ ಇರುವಂತಹ ರಾಮನಾಮ ಅಮೃತ ಮಹತ್ತತ್ವದ ಆಯಾಮವ ಅಲ್ಲಿ ನೋಡ್ತಾನೆ, ಆಯಾಮವನ್ನು ಅವನು ನೋಡ್ತಾನೆ. ಭೀಮ ವಿಕ್ರಮನಿದ್ದನು, ಅಲ್ಲೊಬ್ಬ ಒಳ್ಳೆ ಗಟ್ಟಿಗ ಇದ್ದಾನೆ. ಇವನ ಧ್ವನಿ ಕೇಳಿಸ್ತಲ್ಲ, ಈ ಭೀಮಣ್ಣಂದು ಧ್ವನಿ ಕೇಳಿಸಿದ ತಕ್ಷಣ ಅವನು ನಿದ್ರೆ ಎನ್ನುವ ಯೋಗದಲ್ಲಿ ಮುಳುಗಿದವನು ಕಂಡುಬಿಡ್ತಾನೆ. ಈ ಧ್ವನಿ ಎಲ್ಲಿಂದ ಬರ್ತಿದೆಯಲ್ಲ, ಎಲ್ಲ ಕೇಳಿದ ಧ್ವನಿ ಇದೆಯಲ್ಲ ಅಂತ ಅನ್ಕೋತಾ ಇದ್ದಾನೆ. ನಿದ್ರಾ ತಾಮಸದ ತನಿ ಮದವು ಅಡಗೆ, ಆ ನಿದ್ರೆ ಹೋಯಿತು, ಕಂದೆರೆದನು ಆ ಹನುಮ. ಅಲ್ಲಿ ಹನುಮ ರಾಮನಾಮವನ್ನು ಹೇಳ್ತಾ ಕೂತಿದ್ದಾನೆ. ಗಂಧಮಾದನ ಪರ್ವತಕ್ಕೆ ಪ್ರವೇಶಿಸುವಂತಹ ಕಣಿವೆ ಇದು ಅಂತ ಹೇಳ್ತಾರೆ. ಇದು ಗುರು ಗೋವಿಂದ ಸಿಂಗರ ಮಂದಿರವು ಕೂಡ ಇವತ್ತು ಕೂಡ ಇದೆ. ಸಿಖ್ಖರಿಗೆ ಪವಿತ್ರವಾದ ಯಾತ್ರಾ ಸ್ಥಳವೂ ಹೌದು. ಸೌಗಂಧಿಕಕ್ಕೆ ಮತ್ತೊಂದು ಹೆಸರು ಕಲ್ಹಾರ ಅಂತ. ನಾವು ಯಾವ್ಯಾವುದಕ್ಕೋ ಯಾವುದೋ ಹೆಸರು ಇವತ್ತು ಇಟ್ಟಿದ್ದೀವಿ. ಕಲ್ಹಾರ ಭೂಷಿತೆ ಲಲಿತಾ ಸಹಸ್ರನಾಮದಲ್ಲಿದೆ ಅದು. ಅಂತಹ ದೊಡ್ಡ ಜಾತಿಯ ಕಮಲ ಹೇಳಿದ್ನಲ್ಲ, ಸುಗಂಧ ಇಷ್ಟೊಂದು ಬರಬೇಕಾದ್ರೆ ಅದು ದೊಡ್ಡದೇ ಇರಬೇಕು ಅಂತ ಅವರುಗಳು ಊಹಿಸಿರ್ತಾರೆ. ಪುಟಾಣಿ ಹೂವಲ್ಲಿ ಅಷ್ಟೇ ಇರುತ್ತೆ ಸುಗಂಧ, ದೊಡ್ಡ ಹೂವು ಜಾಸ್ತಿ ಬರುತ್ತೆ, ಹಾಗಿರ್ಬೋದು ಅನ್ಕೋತಾರೆ. ಅಂತಹ ರಾಮನಾಮವನ್ನು ಪಠಿಸ್ತಾ ಇರುವಂತಹ ಆ ಜಾಗಕ್ಕೆ ನಮ್ಮ ಕಥಾನಾಯಕ ಯಾರಿದ್ದಾನೆ? ಮಧ್ಯಮ ಪಾಂಡವ ಅಲ್ವಾ? ಮಧ್ಯಮ ಪಾಂಡವ ಹೇಗಾಗ್ತಾನೆ? ಕರ್ಣನನ್ನು ಸೇರಿಸ್ಕೋಬೇಕು. ಕರ್ಣ, ಧರ್ಮರಾಜ, ಭೀಮ, ಆಮೇಲೆ ಅರ್ಜುನ, ನಕುಲ ಸಹದೇವ, 6 ಜನ ಆಗ್ತಾರೆ. ಆವಾಗ ಮಾತ್ರ ಮಧ್ಯಮ ಪಾಂಡವ ಆಗ್ತಾನೆ. ಇಲ್ಲದೆ ಹೋದರೆ ಅವನು ಎರಡನೇವನೇ ಆಗೋದು. ಭೀಮಸೇನ ವಿಜಯ ಅಂತಲೇ ಬರೆದಿದ್ದಾರೆ. ಅದರಲ್ಲಿ ಭೀಮಂದೇ ಕಥೆಯನ್ನು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಶಂಕರನಾರಾಯಣ ಅನ್ನೋರು ಇಲ್ಲೇ ವಿದ್ಯಾಪೀಠದಲ್ಲಿದ್ದರು, ಇವತ್ತಿಲ್ಲ. ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಭೀಮನ ಬಗ್ಗೆ ಬಹಳ ಬರೀತಾ ಹೋಗ್ತಾರೆ ಅವರು. ಬೇರೆ ಬೇರೆ ಕಥೆಗಳಿದೆ ಅದರೊಳಗಡೆ. ನಮಗೆ ಮಹಾಭಾರತದಲ್ಲಿ ಇಲ್ಲದೇ ಇರೋ ಕಥೆಗಳೆಲ್ಲ ಭಾಳ ಸೇರಿಸ್ಕೊಂಡಿದ್ದಾರೆ ಅವರು. ಹಾಂ ಹಾಂ ಏನೋ ಕೇಳ್ತಾ ಇಲ್ಲ ತಾಳಿ.
ಕರ್ಣನ ಬಿಟ್ರೆ ಅರ್ಜುನ ಮಧ್ಯಮ ಪಾಂಡವ ಆಗ್ತಾರ ಅಂತ. ಅಲ್ಲ, 5 ಜನದಲ್ಲಿ ಅವನು ಮಧ್ಯಮ. ಇಲ್ಲಿ ಮಧ್ಯಮ ಇಲ್ಲಿಂದ ತಗೋಬೇಕು. ಕರ್ಣ, ಧರ್ಮರಾಜ, ಭೀಮ ಅವರು ಅಲ್ಲಿ ಬರೀತಾರೆ ಕಥೆ ಒಳಗಡೆ ಮಧ್ಯಮ ಪಾಂಡವ ಅಂತ. ತುಂಬ ಚೆನ್ನಾಗಿದೆ ಕತೆ. ಇದು ಮುಗಿದ ಮೇಲೆ ಅದನ್ನು ಮಾಡ್ತೀನಿ, ಕೇಳಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ ಕತೆ. ಇವಾಗ ಕಣ್ಬಿಟ್ಟಿದ್ದಾನೆ ಯಾರೋ ನಮ್ಮ ಹನುಮಂತ. ಮುರಿಯದಂತಿನೆಲಗುವಿನಲಿ ಹೆಮ್ಮರನನು ಒಯ್ಯನೆ ನೆಮ್ಮಿಕೊಳ್ಳಿದ್ದು ಅರಿದಿಶಾಪಟ ನುಡಿಸಿದನು ಪವಮಾನನಂದನನ ಭರವಿದು ಎಲ್ಲಿಗೆ ಮರ್ತ್ಯನೋ ಖೇಚರನೋ ದೈತ್ಯನೋ ದಿವಿಜನೋ ಕಿನ್ನರನೋ ನೀನಾರು ಎಂದು ಭೀಮನ ನುಡಿಸಿದನು ಹನುಮ. ಮುರಿಯದಂತಿವೆ ವಜ್ರಕಾಯ ಅವನದು. ವಜ್ರ ಏನನ್ನ ಬೇಕಾದರೂ ತುಂಡು ಮಾಡುವ ಸಾಮರ್ಥ್ಯ ಇದೆ. ಅವನ ರೋಮವನ್ನು ಅಲ್ಲಾಡ್ಸೋಕ್ಕಾಗಲ್ಲ ಅನ್ನೋದನ್ನು ರಾಮಾಯಣದಲ್ಲಿ ನಾವು ನೋಡಿದ್ದೀವಿ. ಅಂತಹ ವಜ್ರಕಾಯನಾದಂತಹ ಆತ ಕಣ್ಣಿನ ಬಿಟ್ಟವರು ನಿಧಾನವಾಗಿ ಒಂದು ಕೊಂಬೆಯ ಮೇಲೆ ಕೂತ್ಕೊಂಡ. ಅವನು ಕಪಿ, ಮರದ ಕೊಂಬೆ ಕೂತ್ಕೊಂಡಿದ್ದಾನೆ. ಅರಿದಿಶಾಪಟ ನುಡಿಸಿದನು. ಶತ್ರುಗಳಿಗೆ ಯಮಪ್ರಾಯನಾದಂತಹವನು. ರಾಮಾಯಣದಲ್ಲಿ ಅವನ ಪರಾಕ್ರಮವನ್ನು ತುಂಬ ನೋಡಿದ್ದೀವಿ, ನಾವು ಕೇಳಿದ್ದೀವಿ. ಅಂಥವನು ನಿಧಾನವಾಗಿ ಪವಮಾನ ನಂದನನ, ಇವನೂ ವಾಯುಪುತ್ರ ಅವನೂ ವಾಯುಪುತ್ರ, ನಿಧಾನವಾಗಿ ಕೇಳ್ದ. ಏನು ಕೇಳ್ದ? ಭರವಿದೆಲ್ಲಿಗೆ? ಇದೇನು ಇಷ್ಟು ಜೋರಾಗಿ ಓಡ್ತಾ ಇದೆಯಲ್ಲ, ಏನು ಅವಸರ? ನೀನು ಮನುಷ್ಯನ ಅಥವಾ ಆಕಾಶದ ಗಾಮಿಯಾದಂತಹ ಖೇಚರನ ಅಥವಾ ರಾಕ್ಷಸನ ಅಥವಾ ದೇವತೆಯೋ ಕಿನ್ನರನೋ? ನೀನು ಯಾರು ನೀನು? ಯಾಕಿಷ್ಟು ಅವಸರದಲ್ಲಿ ಹೋಗ್ತಾ ಇದೆಯಾ? ನೋಡಿ, ಎಷ್ಟೊಂದು ಮರ ಬಿದ್ದೋಗಿದೆ, ಹಳ್ಳ ಆಗ್ತಿದೆ ಭೂಮಿಯೆಲ್ಲ, ಏನು ಕಾರಣ ಅಂತ ಆ ಕಪಿ ಕೇಳಿದಾಗ ಭೀಮನ ಉತ್ತರ, ನಾವು ಮರ್ತ್ಯರು ದೂರದಲ್ಲಿ ರಾಜೀವ ಗಂಧ ಸಮೀರಣನ ಸಂಭಾವನೆಗೆ ಸೊಗಸಿದಳು ಸತಿಯು ಆಕೆಯ ವಚಸ್ಸಿನಲ್ಲಿ ತಾವರೆಯತನೆನುತ್ತಾಗ ಸಿಂಹ ವಿರಾಮದಲ್ಲಿ ವಿಕ್ರಮಿಸೆ ವಿಗಡನದು ಆವರಿಸಿ ಬಲು ಬಾಲ ತಡೆದುದು ಪವನ ಜನಪಥವ ಮಾರುತಿ ಮಹಾವೀರ, ಸಂಸ್ಕಾರ ಸಂಪನ್ನ, ಸುಸಂಸ್ಕೃತ, ಜೊತೆಗೆ ಸುಗ್ರೀವನ ಅಮಾತ್ಯ. ರಾಮನನ್ನು ಕಂಡೊಡನೆಯೇ ತನ್ನ ದೇಹ ಬುದ್ಧಿ ಶಕ್ತಿ ಎಲ್ಲವನ್ನು ಅರ್ಪಿಸಿದಂತಹ ಮಹಾನುಭಾವ ಅಂಥವನು ಮೆಲ್ಲಕ್ಕೆ ಕೇಳಿದವನನ್ನು. ಕವಿ ಹೇಳ್ತಾನೆ, ರೋಮ ರೋಮದಲ್ಲಿ ಕೋಟಿ ಲಿಂಗವನ್ನು ಉದುರಿಸಿದ ಈತ. ಇದು ಕಥೆ ಇದೆ, ಮಹಾಭಾರತದ ಮಧ್ಯೆ ಬರುತ್ತೆ. ಕುಮಾರವ್ಯಾಸ ಬಿಟ್ಟಿದ್ದಾನೆ ಅದನ್ನು. ಈತನ ನೆನೆದರೆ ಹೋಗುವುದು ಪಾಪ. ಕವಿಗಳು ಹೇಳ್ತಾರೆ. ಇವರು ಕಾಮರೂಪಿ, ಅವನು ಹೇಗೆ ಬೇಕಾದ್ರೂ ರೂಪವನ್ನು ಮಾಡ್ಕೊತಾನೆ. ರಾವಣ ಸಭೆಗೆ ಹೋಗುವಾಗ ಒಂಥರ, ಇದಕ್ಕೆ ಅಶೋಕ ವನಕ್ಕೆ ಹೋಗುವಾಗ ಒಂದು ರೂಪ, ಮರದ ಮೇಲೆ ಕೂತಾಗ ಒಂದು ರೂಪ, ಕೆಳಗಡೆ ಬಂದಾಗ ಒಂದು ರೂಪ. ಅಣು ಬೃಹತ್ ಆಗಬಲ್ಲಂತಹ ಸಾಮರ್ಥ್ಯ ಆಂಜನೇಯನಿಗೆ. ಸೌಮ್ಯನೂ ಆಗಬಲ್ಲ, ಘೋರ ರೂಪವನ್ನು ತಾಳಬಲ್ಲ. ಅದಕ್ಕೆ ಅವನನ್ನು ಸುಂದರೋಪಸುಂದರ ಅಂತ ಹೊಗಳಿದ್ದಾರೆ. ಅದಕ್ಕೆ ಸುಂದರ ಕಾಂಡ ಅಂತ ಹೆಸರಿಟ್ಟಿರೋದೇ ಆ ಕಥೆಗೆ ಅವನಿಂದ. ಕಪಿಗಳನ್ನು ಸುಂದರ ಅಂತ ಕರೆಯೋದು. ಕಪಿ ಮುಂಡೆದೆ ಅಂತ ಮಕ್ಕಳನ್ನ ಬೈತಾ ಇರ್ತೀವಿ, ತುಂಬ ದೊಡ್ಡ ತಪ್ಪು. ಅಂದರೆ ತುಂಬ ಚೆನ್ನಾಗಿದೆಯಾ ಅಂತ ಅರ್ಥ ಮಾಡ್ಕೋಬೇಕು, ಆಗಲ್ಲ ಹಾಗೆ ಮಾಡ್ಕೊಳಕ್ಕೆ. ನಾವು ಮಾತಲ್ಲೇ ಗದರಿಸ್ಬಿಟ್ಟಿರ್ತೀವಲ್ಲ ಅಷ್ಟೊತ್ತಿಗೆ, ಅದು ಸರಿಯಲ್ಲ. ಇಂತಹ ದುರ್ಲಭವಾಗಿರಲಿಲ್ಲ ಅವನಿಗೆ ಯಾವುದೂ ಕೂಡ.
ಅಂತಹವನು ಪ್ರಶ್ನೆ ಮಾಡ್ತಾನೆ. ಅವನಿಗೇನು ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ. ಜ್ಞಾನಿ ಆದರೂ ಕೂಡ ಅವನ ಬಾಯಲ್ಲಿ ಕೇಳಬೇಕಲ್ವ, ಅದಕ್ಕೆ ಕೇಳ್ತಾನೆ. ವಯಸ್ಸಾದ್ರೂ ಕೂಡ ಲೀಲಾಜಾಲವಾಗಿ ಮರದ ಮೇಲೆ ವಿವೇಕದಿಂದ ಕೂತ್ಕೊಂಡಿದ್ದಾನೆ. ಇವನು ಹೇಳ್ದ, ನಾವು ಮರ್ತೇವೆ, ಹೌದು ನಾನು ಮನುಷ್ಯ. ದೂರದಲ್ಲಿ ಅದೆಲ್ಲ ಒಂದು ಕಮಲ ಇರ್ಬೋದು, ರಾಜೀವ ಅಂದರೆ ಕಮಲ. ಅದರ ಗಂಧ ವಾಯುದೇವ ಹೊತ್ಕೊಂಡು ಬಂದ. ಅದನ್ನು ಇಷ್ಟಪಟ್ಟಳು ನನ್ನ ಹೆಂಡತಿ. ಅವಳಿಗೆ ಹೇಳಿ ಬಂದಿದ್ದೀನಿ, ಖಂಡಿತ ತೊಗೊಂಡ್ಬರ್ತೀನಿ ಆ ಹೂವನ್ನು ಅಂತ ಹೇಳಿದ್ದೀನಿ. ಆದ್ದರಿಂದ ಬೇಗ ಹೋಗ್ತಾನೆ. ಹೆಂಡತಿ ಮತ್ತು ಬೇಗ ಮಾಡೋಣ ಅಂತ ನನಗೆ ಇಷ್ಟ, ಅದಕ್ಕೆ ದಬ ಅಂತ ಹೋಗ್ತಾ ಇದ್ದೀನಿ. ಅಯ್ಯೋ ಏನು ಮಾಡೋದು, ಇದೇನು ಬಾಲ ಬಿದ್ದುಬಿಟ್ಟಿದೆಯಲ್ಲ ಇದು ರಸ್ತೆ ಒಳಗಡೆ. ಬಲು ಬಾಲ ತಡೆದು ದಾಟಬಾರ್ದು, ಹೋಗೋಕ್ಕಾಗಲ್ಲ. ದಾಟದೆ ಆ ಕಡೆಯಿಂದ ಹೋಗೋಣ ಅಂದರೆ ಜಾಗ ಇಲ್ಲ, ಅಷ್ಟುದ್ದ ಬಾಲ ಇದೆ. ನೋಡ್ತಾನೆ ಉದ್ದ ಬಾಲ ಇದೆ. ಆ ಬಾಲವನ್ನು ದಾಟಕ್ಕೆ ಇಷ್ಟ ಇದೆ. ಪ್ರತಿಯೊಬ್ಬ ಪ್ರಾಣಿಯಲ್ಲೂ ಎಲ್ಲ ಅಂಗಾಂಗಗಳಲ್ಲಿ ವಾಸುದೇವ ಇರ್ತಾನೆ. ಎಲ್ಲರಲ್ಲಿ ವಾಸ ಮಾಡೋದ್ರಿಂದ ಅವನು ವಾಸುದೇವ. ಅವನಿಲ್ಲ ಅಂದರೆ ನಾವಿಲ್ಲ, ನಾವು ಹೇಳ ಅಷ್ಟೇ. ಪ್ರತಿಯೊಂದು ಬಾಲದಲ್ಲೂ ವಾಯು ಅನ್ನುವಂತಹದ್ದು ಇದ್ದೇ ಇದೆ, ಅಲ್ಲಿ ಪ್ರಾಣ ಅನ್ನೋದು ಅಂಥದ್ದು ಇದ್ದೇ ಇದೆ. ಅಂಥದ್ದಿರಬೇಕಾದರೆ ಅದನ್ನು ದಾಟಿ ಹೋಗಬಾರ್ದು. ಏನು ಮಾಡೋದು? ನಿಷ್ಠೂರವಾಗಿ ಮಾತಾಡೋಕ್ಕಾಗಲ್ಲ. ಅವನು ಮೆಲ್ಲ ಕೇಳಿದ್ದಾನೆ. ಆದ್ದರಿಂದ ನಾನು ಕೂಡ ಅವನನ್ನು ಅದೇ ರೀತಿ ಕೇಳಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಕೇಳೋದೇನೋ, ಗದೆ ಇಲ್ವ, ನೂಕಿದ್ರಾಯ್ತು ಅಂತ ಆಮೇಲೆ ಯೋಚನೆ ಮಾಡಿದ. ಸ್ವಲ್ಪ ಒಡ್ಡನಲ್ಲ ಅವನು. ಗದೆಯ ಮೊನೆಯಲ್ಲಿ ನೂಕಿದನೋ, ರೋಮದಲ್ಲಿ ಚಲಿಸದು ಬಾಲ. ನೋಡಿದನೋ ಇದು ವಿಚಿತ್ರವಲ ಎನ್ನುತ್ತ ನುಡಿಸಿದನು ಕಪಿವರನ. ಒದೆದಡೆ ಅದ್ರಿಗಳೇ ಅಳಿವವು ಎನ್ನಂಗದಲ್ಲಿ ನಾ ಬಲ್ಲಿದನೋ. ಬಾಲದ ಕದವ ತೆಗೆ ಬಟ್ಟೆಯಲಿ ಎನ್ನುತ್ತ ಗರ್ಜಿಸಿದನ ಭೀಮ. ಸರ್ವ ಪ್ರಾಣಿಗಳಲ್ಲಿ ಅಂತರ್ಯಾಮಿಯಾಗಿರುವವನು ಭಗವಂತ. ಜ್ಞಾನಾನಂದ ಸಂಪೂರ್ಣನಾದಂತಹ ಆತ ಪ್ರತಿಯೊಬ್ಬ ಶರೀರದಲ್ಲೂ ಅವನಿರ್ತಾನೆ. ಹಾಗಾಗಿ ಅದನ್ನು ದಾಟಬಾರ್ದು, ಅದು ಪವಿತ್ರ. ದೇವರನ್ನೇ ದಾಟ್ದಾಗುತ್ತೆ. ಈಗ ಎಲ್ಲ ಮನೆ ಬಾಗಿಲಲ್ಲಿ ಕಸ ಇರುತ್ತಲ್ಲ, ಆ ಕಸ ಗುಡ್ಡೆ ಹಾಕ್ತಾರೆ ಅಂತ ಇವಾಗ ಎಲ್ಲರೂ ಮಾಡ್ತಿದ್ದಾರೆ. ಅಲ್ಲೊಂದು ಫೋಟೋ ಹಾಕ್ಬಿಟ್ಟು ರಂಗೋಲಿ ಹಾಕೋಕ್ಕೆ ಶುರು ಮಾಡಿದ್ದಾರೆ. ನಮ್ಮ ರೋಡಲ್ಲಿ, ಪಕ್ಕದ ರೋಡಲ್ಲಿ, ಎಲ್ಲ ಕಡೆಯಲ್ಲೂ ಅದು ನಡೀತಾ ಇದೆ. ದೇವರಿದ್ದಾರೆ ಅಂದರೆ ಸ್ವಲ್ಪನಾದರೂ ಭಯಭಕ್ತಿ ಬರ್ಬೋದು ಅಲ್ವಾ? ಹಾಗೆ ಪವಿತ್ರವಾದಂತಹದ್ದು ಬಾಲ. ಅದನ್ನು ದಾಟೋದು ಹೇಗೆ? ಇದು ಅವಮಾನಕರ ಅಂತ ಆಲೋಚನೆ ಮಾಡಿ ದೋಷ ಮಾಡಬಾರ್ದು. ರೋಷನೂ ಇದೆ ಅವನಿಗೆ, ಏನು ಇಲ್ಲ ಅಂತಲ್ಲ, ಬೇಕಾದಷ್ಟು ಇದೆ ಭೀಮನಿಗೆ, ಅಡಿಯಿಂದ ಮುಡಿಯವರೆಗೆ. ಗದೆಯ ಮೊನೆಯಲ್ಲಿ ನೂಕಿದನು, ಬಾಲ ತಳ್ಳಿಬಿಟ್ಟು ಹೋದ್ರಾಯ್ತು, ಬಿಡಿ ದಾಟದೇನು ಅಂತ. ಏನಿಲ್ಲ, ಜಪ್ಪಯ್ಯ ಅಂದರೂ ಅಲ್ಲ, ಒಂದು ಕೂದಲು ಅಲ್ಲಾಡಲಿಲ್ಲ. ಕಪಿ ಬಾಲ ಇಷ್ಟೊಂದು ಗಟ್ಟಿನ, ಇಷ್ಟೊಂದು ಭಾರನ, ವಿಚಿತ್ರ ಇದು. ಕಪಿಯನ್ನು ಹೇಳ್ದ, ನಾನು ಕಾಲಲ್ಲಿ ಹೋದರೆ ಬೆಟ್ಟನೇ ಆ ಕಡೆ ಕೇಳ್ತೀನಿ, ಅಂಥ ಶಕ್ತಿ ನನಗಿದೆ. ಈ ಏನು ಅದು ಬಾಗಿಲಂದ್ರೆ ದಾರಿ, ಈ ದಾರಿಲಿ ಬಾಲ ಹಾಕೊಂಡು ಕೂತಿದೆಯಲ್ಲ, ತೆಗೆಯಲ್ಲ ಕಡೆಗೆ. ಅದು ಮುದಿ ಕಪ್ಪಿ ಅಂತ ತಿಳ್ಕೊಂಡಿದ್ದ ನಾನು. ತೆಗೆಯಿತ್ತ ಕಡೆಗೆ ಗರ್ಜಿಸಿದನ ಭೀಮ. ಗದೆಯಿಂದ ನೂಪದ ಆಗಲಿಲ್ಲ, ಗರ್ಜನೆಯನ್ನು ಮಾಡಿದ. ಹನುಮ ಏನು ಉತ್ತರ ಕೊಡಬೇಕು? ನೀವು ಬಲ್ಲಿದರೋ ಇದಕ್ಕೆ ಸಂಶಯವು ಆವುದಲ್ಲದೊಡೆ. ಈ ಮದದ್ವೀಪವು, ಈ ವಿಹಗ ಕುಲವು, ಈ ಮೃಗವು ರಜವು ಅಂಜುವವೆ ನಿಮಗೆ. ನಾವು ವೃದ್ಧರು ನಮ್ಮ ಬಾಲವ ನಾವು ಹದುಳಿಸಲಾರೆವು. ಈಗಳು ನೀವು ತೊಲಗಿಸಿ ವಿಜಯ ಮಾಡುವುದು ಎಂದನ ಹನುಮ. ಗೊತ್ತಾಯ್ತು, ನೀವು ನಡೆಯುವಾಗಲೇ ಗೊತ್ತಾಯ್ತು ನಿಮ್ಮ ಎಷ್ಟು ಬಲಿಷ್ಠರು ಅಂತ. ಇಲ್ಲೇ ಹೋದರೆ ಹೀಗೆ ಪ್ರಾಣಿ ಪಕ್ಷಿಗಳು, ಹಕ್ಕಿಗಳು, ಮರ, ನೆಲ ಎಲ್ಲ ಹಾಳಾಗೋಗ್ತಿತ್ತ?
ತುಂಬ ಬಲಿಷ್ಠರು, ಇದೆ ಗೊತ್ತು, ಸಂಶಯ ಏನಿಲ್ಲ. ಏನು ಮಾಡೋಕ್ಕಾಗುತ್ತೆ, ನಾನು ತುಂಬ ಮುದುಕಾಗ್ತಿದ್ದೆ, ಹಣ್ಣು ಮುದುಕ. ಹಿಂದಿನ ಯುಗದವರಲ್ವ ಇವರು, ಇವನು ದ್ವಾಪರ ಯುಗದವನು, ಅವನು ತ್ರೇತಾ ಯುಗದವನು. ಅವನು ಹೇಳ್ತಾನೆ, ನಾನು ತುಂಬ ಮುದುಕಾಗ್ಬಿಟ್ಟಿದ್ದೀನಿ, ಒಂದು ಕಡೆ ಕೂತ್ರೆ ಹೇಳೋಕ್ಕಾಗಲ್ಲ ನನಗೆ, ಈ ಬಾಲ ಅಲ್ಲಾಡ್ಸೋಕ್ಕೂ ನನ್ನ ಕೈಲಿ ಆಗ್ತಾಯಿಲ್ಲ, ಆದ್ದರಿಂದ ಅದನ್ನು ನಿಯಂತ್ರಿಸೋದಕ್ಕೂ ನನ್ನ ಕೈಲಿ ಆಗ್ತಾಯಿಲ್ಲ ಬಾಲವನ್ನು, ಆದ್ದರಿಂದ ನೀನೇ ಎತ್ತ ಆ ಕಡೆ ಇಟ್ಬಿಟ್ಟು ಆ ಕಡೆ ಹೋಗು, ತೊಲಗಿಸಿ. ಏನು ಪದ ಕುಮಾರವ್ಯಾಸ, ಆ ಕಡೆ ತಳ್ಳು. ಇವಾಗ ತಳ್ಳಿದಾನಲ್ಲ, ಮತ್ತು ಅದೇ ಪದ ಬಳಸ್ತಾನೆ ಕುಮಾರವ್ಯಾಸ. ತೊಲಗಿ ಹೋಗೋ ಅಂತಂದರೆ ಮನೆ ಬಿಟ್ಟು ಹೋಗು ಅಂತ, ಇಲ್ಲಿ ಇರಬೇಡ ಹೋಗು ಅಂತಾನೆ ಅರ್ಥ. ತೆಗೆದಿಡು ಅಂತ ಹೇಳೇ ಇಲ್ಲ ಅವನು, ತೊಲಗಿಸಿ ವಿಜಯ ಮಾಡು. ನೀವು ಬೇಕಾದ್ರೆ ನೋಡಪ್ಪ, ತುಂಬ ಮಾತಾಡೋದು ಏನೂ ಪ್ರಯೋಜನ ಇಲ್ಲ. ಯಮದಂಡದಂತಹ ಗದೆ ಇದೆ ನಿನ್ನ ಹತ್ರ, ಮಾಡುವ ಕೆಲಸನ, ಏನು ದೊಡ್ಡ ವಿಚಾರನ ಅಂತ ಹೇಳಿ ಹನುಮಂತ ಹೇಳಿ, ಅಯ್ಯ ಅಷ್ಟೇನಾ ಅಂದ ಭೀಮಸೇನ. ಈಸಲೇ ತಪ್ಪೇನೇನು ತನಗೆ ಬಲವುಂಟು, ಐತರಲಿ ಕಟ್ಟಾತುರದಲ್ಲಿ ಔಂಕಿದನು ಬಾಲವನು, ಒದರಿ ಬಬ್ಬಿಡುತ್ತ ಗಾಸಿಯಾದನು. ಪವನ ಸುತನು ಗಾಸಿಯಾದನು, ಎಳ್ಳೈಸು ಮಿಡುಕದು ಬಾಲ. ಊರ್ಧ್ವಶ್ವಾಸ ಲಗದಿಯಲಿ ಅಡಿಗಡಿಗೆ ಲಟಕಟಿಸಿದನು ನೇಮ. ಛಲವಾದಿಯ ಜೊತೆಗೆ ಹಠವಾದಿ ಸೇರಿದಾಗ ಹೆಚ್ಚು. ಅವನ ಥರ ಹಠ, ಇವನ ಥರ ಹಠ. ಅವನಿಗೆ ಬಾಲ ಎತ್ಕೊಳಕ್ಕಾಗ್ತಿರ್ಲಿಲ್ಲ, ಅವನಿಗೆ ಬೇಕು ಅಂತ ಮಾಡೋದು. ಇವನು ಆಗಲ್ವಾ, ಹಾಗೇ ಆಗುತ್ತೆ ಅಂತ ಇವ್ನಿಗೆ ಅನ್ನಿಸ್ತು. 5 ಸಲ ಏನು ಮಾರಿ ಬಾಲ ಎತ್ತಿಡೋದು ಎಷ್ಟೊತ್ತು ಅಂದ. ಗದೆಯಿಂದ ನೂಕದು ಹೋಗಲಿಲ್ಲ ಅಂತ ಗೊತ್ತಾಯ್ತಲ್ಲ, ಕೈಯಲ್ಲಿ ಎತ್ತಬೇಕು ಅಂತ ಕಟ್ಟಾಸುರಲ್ಲ ಉಂಕಿದನು. ಹಲ್ಮುಡಿ ಕಟ್ಟಿ ಉಬ್ಬನ್ನೆಲ್ಲ ಬಿಗಿದು ತನ್ನ ಶಕ್ತಿಯನ್ನೆಲ್ಲ ಕೈಗೆ ಕೇಂದ್ರೀಕರಿಸಿ ಆ ಬಾಲವನ್ನು ಎತ್ತೋದಕ್ಕೆ ಪ್ರಯತ್ನ ಪಟ್ಟ. ಮುಬ್ಬೆ ಹಾಕೋದಲ್ಲ, ಏನು ಮಾಡಿದ್ರು ಅಲ್ಲಾಡಲಿಲ್ಲ. ಘಾಸಿಯಾದನು, ಬ್ಯಾವತ್ತು ಕಿತ್ತೋಯ್ತು, ತಲೆಯಿಂದ ಸುರಿತಾ ಇದೆ ಬೆವರು. ಆ ಭಾರ ಅಷ್ಟು ಭಾರವಾಗಿದೆ, ಅದು ಅಲ್ಲಾಡ್ಸೋಕ್ಕೂ ಆಗ್ತಾಯಿಲ್ಲ. ಎಳ್ಳೈಸು ಮಿಡುಕದು, ಒಂದು ಎಳ್ಳಷ್ಟು ಮೊನೇನೂ ಅಲ್ಲಾಡಲಿಕ್ಕೆ. ಊರ್ಧ್ವಶ್ವಾಸ ಏನು ಏಸು ಅಂತಂತಿದ್ದಾನಂತೆ, ಉಸಿರು ಮೇಲ್ಮೇಲೆ ಬರ್ತಾ ಇದೆ. ಅಡಿಗಡಿಗೆ ಲಟ ಕಟ್ಟಿಸಿದನು ಭೀಮ. ನೀಳವಾದ ತೋಳಿದೆ, ದಪ್ಪ ತೋಳಿದೆ ಭೀಮನಿಗೆ, ಅಗಲವಾದ ಭುಜ ಪ್ರದೇಶ ಇದೆ, ಮದ್ದಾನೆಯಂಥ ನಡಿಗೆ ಇದೆ, ತೋಳದಂತೆ ಹಸಿವು ಇದೆ. ಬಕಾಸುರನ ಸಂಹಾರ ಮಾಡಬೇಕಾದ್ರೆ ಅವನಿಗೆ ಆ ಶಕ್ತಿ ಇಲ್ಲದೆ ಹೋದರೆ ಸಾಧ್ಯವೇ ಆಗ್ತಿರಲಿಲ್ಲ. ತೋಳದ ಹಾಗೆ ತಿಂತಾಯಿದ್ದ, ಅಷ್ಟು ತಿಂತಾಯಿದ್ದ. ಭಿಕ್ಷಾಟನೆ ಮಾಡ್ತಾ ಇದ್ದಲ್ಲ ಕುಂತಿ ಬಕಾಸುರನ ಊರಲ್ಲಿ, ಏಕಚಕ್ರ ನಗರದಲ್ಲಿ. ಊಟ ಭಿಕ್ಷೆ ತಂದಿದ್ದಲ್ಲಿ ಅರ್ಧ ಭಾಗ, 6 ಜನ ಇದ್ದಾರೆ ಅವರು, ಅರ್ಧ ಭಾಗ ಇವನಿಗೇನೆ. ಒಂದು ದಿವಸ ಹೊಟ್ಟೆ ತುಂಬಿಲ್ಲ ಅನ್ನಂತೆ, ಅರ್ಧ ಕೊಟ್ಟರು. ಇನ್ನು ಅರ್ಧದಲ್ಲಿ 5 ಜನ ತಿಂದಿದ್ದಾರೆ, ಅವ್ರು ಹೊಟ್ಟೆ ತುಂಬಿದೆ ಅವ್ರಿಗೆ, ಇವನು ಹೊಟ್ಟೆ ತುಂಬಿಲ್ಲ. ರುಕೋದರ ಅಂತ ಅದಕ್ಕೆ ಹೆಸರು ಬಂದಿರೋದು. ರುಕ ಅಂದರೆ ತೋಳ ತುಂಬ ತಿನ್ನತ್ತೆ ಅಂತ. ಆನೆ ಅಷ್ಟು ದೊಡ್ಡದಿಲ್ಲ ಅದು, ತೋಳ ಏನು ಆನೆ ಏನು ಆಪಟ್ಟಿ ತಿನ್ನಲ್ಲ, ಅದು ಅಷ್ಟು ದೊಡ್ಡದೇ ಆಗಿಲ್ಲ. ರುಕ ಮತ್ತು ಚೆನ್ನಾಗಿ ತಿನ್ನುತ್ತೆ. ಅವನು ಅದನ್ನೇ ಹೇಳ್ತಾನೆ ಬಕಾಸುರನಿಗೆ, ಅವರು ಬಾಯಿಲ ಸ್ವಲ್ಪ ಇದೆ ಬಾ ಅಂತಾನೆ. ಒಂದು ಸ್ವಲ್ಪ ದೊಡ್ಡ ತುತ್ತು ಹಾಕೋತಾನೆ ಬಾಯಿಗೆ ಬೇಕು ಅಂತ, ಇನ್ನೂ ಸ್ವಲ್ಪ ಇಟ್ಟಿದ್ದೀನಿ ಬಾ. ಅವನು ಅನ್ಕೊತಾನೆ, ಆಶ್ಚರ್ಯ, ಎಲ್ಲರೂ ಹೆದರ್ಕೊಂಡು ಬಂದಿರ್ತಾರೆ. ಅವನು ಮನುಷ್ಯನೂ ತಿಂದ್ಬಿಡ್ತಿದ್ದಲ್ಲ, ಗಾಡಿ ಹೊಡ್ಕೊಂಡು ಹೋದಲ್ಲ ಬಕಾಸುರ. ಅಂತಹ ಅವನು ಏನು ಮಾಡೋದಪ್ಪ, ನನಗೆ ಹೊಟ್ಟೆನೇ ತುಂಬಿರಲಿಲ್ಲ, ಇವತ್ತು ಹೊಟ್ಟೆ ತುಂಬ ತಿಂದಿದ್ದೀನಿ, ಇನ್ನೊಂದು 2-3 ತುತ್ತಿದೆ, ಬೇಕಾದ್ರೆ ನೀನು ತೊಗೊಯ್ದೆ, ನಾನು ಅದನ್ನು ತಿಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಅಂತಹ ಭೀಮಸೇನ ಇವತ್ತು ಲಟ ಕಟ್ಟಿಸಿದನು ಭೀಮ. ಅಳ್ಳಾಡ್ಸೋಕ್ಕಾಗಲಿಲ್ಲ, ಒಪ್ಕೊಳ್ಳೋಕೆ ರೆಡಿ ಇಲ್ಲ ಭೀಮ. ಇನ್ನೊಂದು ಸತಿ ಟ್ರೈನ್ ಅಗೇನ್. ಸೋತ್ರೆ ಅವಮಾನ. ಹೆಂಡತಿಗೆ ಹೂ ತಂದು ಕೊಡ್ತೀನಿ ಇದು ಬೇರೆ ಹೇಳಿದಾನಲ್ಲ, ಅದು ಬೇರೆ ಇದೆ ಒಳಗಡೆ. ಹೋಗೋಕ್ಕೆ ದಾರಿನೇ ಇಲ್ವಲ್ಲ, ಇವಾಗ ಏನು ಮಾಡೋದು? ತೆಗೆದು ಸೈರಿಸಿ ನಿಂದು
ಹೊಯ್ವ ಹಳ್ಳೆಗಳು ಡಾವರವು ಅಡಗಲು ತಾಳಿಗೆಗೆ ಕಮಲವನು ಕಿದನು ಕರ್ಪೂರದ ಹಳುಕುಗಳ ಡಗೆಯು ಅಡಗೆ ಮರುವಲಗೆಗೆ ಔಡೊತ್ತುಗಳ ಬಲಿದು ಅವಯವರ ಸತ್ರಾದಿಗಳ ದೇವನು ಠಾವುರಿಯಲಿ ಒಲಗಿರನು. ಎತ್ತಕ್ಕಾಗಲ್ಲ ಅಂತ ಬಿಟ್ಟ ಕೈನ ಒಂದು ಸ್ವಲ್ಪ ಹೊತ್ತು ಉಸಿರೆಲ್ಲ ಚೆನ್ನಾಗಿ ಆಡಿ ಸಮಾಧಾನ ಮಾಡಿಕೊಂಡ, ದೇಹನೆಲ್ಲ ಒಂದು ಸ್ವಲ್ಪ ಮತ್ತೆ ಪರ್ಫೆಕ್ಟ್ ಮಾಡಿಕೊಂಡ. ಸೈಗಿರಿಸಿ ಸಮಾಧಾನ ಮಾಡ್ಕೊಬೇಕು. ಕೋಪ ಮಾಡಿಕೊಂಡ್ರೆ ಆಗಲ್ಲ ಕೆಲಸ. ಕೋಪ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಎಲ್ಲ ನರಗಳು ದುರ್ಬಲ ಆಗುತ್ತೆ. ನಕ್ಕರೆ ನರಗಳೆಲ್ಲ ಬಲಿಷ್ಠ ಆಗುತ್ತೆ ಅಂತ ಹೇಳ್ತಾರೆ. ನಗರಕ್ಕೆ 9 ನರ ಸಾಕು, ಕೋಪ ಮಾಡ್ಕೊಳ್ಳೋಕ್ಕೆ 49 ನರ ವೇಸ್ಟ್ ಆಗುತ್ತೆ, ಶಕ್ತಿ ಎಲ್ಲ ಕಡಿಮೆ ಆಗುತ್ತೆ. ಅದು ಮಾಡಬಾರ್ದು ಅಂತ ಸಮಾಧಾನ ಮಾಡಿಕೊಂಡೆ. ಪಕ್ಕೆ ಎಲ್ಲ ಹೊಡ್ಕೋತಾ ಇದೆ, ಪಟ 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 ಅಂತ. ಭಾರ ಎತ್ತಿ ನಾವು ನೋಡಬೇಕು, ಯಾವುದೋ ಒಂದು ಮೂಟೆ ಗಿಟೆ ಮನೆಗೆ ಹೋಗಿ ಒಂದು ಬಕೆಟ್ ನೀರು ಎತ್ತರಿ ಗೊತ್ತಾಗುತ್ತೆ ನಿಮಗೆ ಹೆಂಗೆ ಹೊಡ್ಕೊಳ್ಳುತ್ತೆ ಅಂತ. ಏನು ಎತ್ತಲ್ಲ ನಾವು, ನಮಗೆ ಅದು ಅಭ್ಯಾಸನೇ ಇಲ್ಲ, ಹೊಟ್ಟೋಗಾಗಿದೆ. ಈಗ ನಲ್ಲಿ ತಿರುಗಿಸ್ತೀವಿ ಬರುತ್ತೆ, ಬಾವಿ ನೀರು ಸೇದಲ್ಲ, ಏನು ಮಾಡಲ್ಲ. ಅದು ಹೆಂಗೆ ಬರುತ್ತೆ? ಪಕ್ಕೆ ಎಲ್ಲ ಹೊಡ್ಕೋತಾ ಇದೆ ಅಂತ. ಹೊಯ್ವ ಹಳ್ಳೆಗಳು ಅವಾಗ ಅಂದ್ಕೊಂಡ. ಆಗಿನ ಕಾಲದಲ್ಲಿ ತುಂಬ ವಿಳ್ಯದಲ್ಲೇ ಇಟ್ಕೊಂಡಿರ್ತಿದ್ರು ಅಂತ ಅನ್ಸುತ್ತೆ, ಇಂಥ ಹೊತ್ತಿಗೆ ಬೇಕಾಗತ್ತೆ. ನಮ್ಮ ಕುಮಾರವ್ಯಾಸನಂತೂ ತುಂಬ ಇಷ್ಟ ವಿಳ್ಯದಲ್ಲೇ ಅಂತ. ಎಲ್ಲ ಕಡೆಯಲ್ಲೂ ಸತ್ತಮ್ಮ ವಿಳ್ಯದೆ ಅದು ಕರ್ಪೂರ ಅವೆಲ್ಲ ಹಾಕ್ಕೊಂಡು ಒಗದ ಒಂದಷ್ಟು ಹೊತ್ತು. ಯಾಕೆ? ಕವಳ ಅಂದರೆ ದೇಹ ಬಿಸಿ ಮಾಡುತ್ತೆ, ತಿಂದಾಗ ಕಿವಿಯೆಲ್ಲ ಒಂಥರ ಆಗುತ್ತೆ, ನಿಮಗೂ ಅನಿಸ್ಬೋದು, ಅನುಭವ ಆಗುತ್ತೆ, ಅದು ಉತ್ಸಾಹ ಬರುತ್ತೆ ಆವಾಗ. ಅದರಿಂದ ಆಮ್ಲಜನಕ ಸಂಚಾರವಾಗುತ್ತೆ. ಇದು ಸೈಂಟಿಫಿಕ್ಕಾಗಿ. ಅದರಿಂದ ಅತಿ ವಿಶ್ವಾಸ ಅದರಿಂದ ಬಂತು. ವಿಳ್ಯದೆಲ್ಲ ತಿಂದಮೇಲೆ ಇನ್ನಾರು ಎತ್ತಬಹುದು ಅಂತ ಬಂತು. ಆದರೆ ಅಂಡರ್ ಎಸ್ಟಿಮೇಟ್ ಮಾಡಿದ, ಅದು ಬೇರೆ ವಿಚಾರ. ಹಾಂ, ಅಲ್ಲ, ಮನುಷ್ಯರಿಗಿಂತ ಕಪಿ ಇಷ್ಟೊಂದು ಶಕ್ತಿ ಇರುತ್ತೆ. ಎಲ್ಲಾದರೂ ಕಪಿಗೆ ಇಷ್ಟೊಂದು ಶಕ್ತಿ ಇರೋದಕ್ಕೆ ಸಾಧ್ಯ? ಬಲಹೀನ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಇವತ್ತು ಈ ಬಾಲಕ್ಕೆ ಸೆನ್ಸೇಷನ್ನೇ ಇಲ್ವೇನೋ ಅಂತ ಅನ್ಕೋತಾನೆ. ಅದಕ್ಕೆ ಏನು ಅಳ್ಳಾಡ್ಸೋಕ್ಕಾಗ್ತಿಲ್ವಲ್ಲ, ಅದಕ್ಕೆ ಸೆನ್ಸೇಷನ್ ಇಲ್ಲ, ಅದಕ್ಕೆ ಅದು ಅಲ್ಲೇ ಇದೆ ಭಾರವಾಗಿ, ಆದ್ದರಿಂದ ನನಗೆ ಎತ್ತಕ್ಕಾಗ್ತಿಲ್ಲ ಅಂತ ಏನೇನೋ ಯೋಚನೆ ಮಾಡಿದ, ಬಹಳ ಯೋಚನೆ ಮಾಡಿದ. ಒಂಥರ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಯೋಚನೆ ಮಾಡಿದೆನ ಶರೀರ, ಬುದ್ಧಿ, ಆಧ್ಯಾತ್ಮ ಬಲ ಎಲ್ಲವನ್ನೂ ಯೋಚನೆ ಮಾಡಿದ. ನನ್ನ ಶರೀರ ಹೇಗಿದೆ, ನನ್ನ ಬುದ್ಧಿ ಹೇಗಿದೆ, ನನ್ನ ಆಧ್ಯಾತ್ಮಿಕ ಬಲ ಇದೆ, ಎಲ್ಲ ಇದೆಯಲ್ಲ. ಒಂದು ಕೋತಿ ಬಲ ಅಲ್ಲಾಡ್ಸೋಕ್ಕಾಗ್ತಾ ಇಲ್ವಲ್ಲ. ಇಲ್ಲ, ಸಾಹಸದ ಪ್ರತಿರೂಪ ಈ ಬಾಲ ಅಂತ ಅನ್ನಿಸ್ತಾ ಇದೆ ಇವಾಗ. ಹಾಂ, ನಿಷ್ಕಳಂಕವಾದ ಏನೋ ಚಾರಿತ್ರೆ ಕಪಿಲಿದೆ. ಗಂಡುತನಕ್ಕೆ ಉತ್ತಮ ನಿದರ್ಶನ ನಾನು ಅಂತ ಎಲ್ಲರ ಕೆಲವು ಹೊಗಳಿಸ್ಕೊಂಡಿದ್ದೆ. ಇವತ್ತು ಏನಿಲ್ಲ, ಫೇಲ್ ಅದು. ಬಾಲ ಅಲರ್ಸಕ್ಕೂ ಆಗ್ತಾಯಿಲ್ಲ. ಅದಕ್ಕೆ ನಮ್ಮಲ್ಲಿ ಕನ್ನಡದಲ್ಲಿ ಗಾದೆ ಬಂದಿರೋದು, ಹನುಮನ ಮುಂದೆ ಹಾರುವ ಗುಬ್ಬಿಯೇ ಅಂತ. ಗುಬ್ಬಿ ಆಗ್ಬಿಟ್ನಲ್ಲ ನಾನು ಇವತ್ತು, ಏನಿದೆ ಹೀಗೆ ಆಗ್ಬಿಡ್ತಲ್ಲ ಅಂತ ಹೇಳಿ ಬಹಳವಾಗಿ ಆಲೋಚನೆಯನ್ನು ಮಾಡಿದ. ಆಯಿತು, ಯೋಚನೆ ಮಾಡಿದ್ರಾಗಲ್ಲ, ಇನ್ನೊಂದ್ಸತಿ ಪ್ರಯತ್ನ ಮಾಡೋಣ ಅಂತ ನೋಡಿದ. ಮಿಡುಕದು ಅದು ಮಹಿಯಿಂದ ಭೀಮನ ಕಡುಹು ನಿಂದುದು, ಬಾಲದಲ್ಲಿ ತುದಿ ನಡುಗದು, ಅನಿಲ ಜನ ಅಂಗವಟ್ಟದ ಕಡುಹು ಕಂಪಿಸದು, ತೊಡಕೆ ಕೆಟ್ಟುದು ಕಾರ್ಯ, ದುರ್ಬಲನೊಡನೆ ಭಂಗವು ವ್ಯಾಪ್ತಿ, ತನ್ನನು ಸುಡಲಿ ಎನ್ನುತ್ತ ಹಿಮ್ಮೆಟ್ಟಿ ಮಮ್ಮಲ ಮರುಗಿದನು ಭೀಮ. ಮರ್ಯಾದೆ 3 ಕಾಸು ಹೋಯ್ತು ಅಂತ ಬೇಜಾರಾಯ್ತು. ಅಲ್ಲ, ಊರು ಬದಲಾಯಿಸಿದ್ರೆ ಗ್ರಹಚಾರ ಬದಲಾಗತ್ತೆ. ಇಲ್ಲ, ಏನೂ ಬದಲಾಗಿಲ್ಲ. ನಮ್ಮ ಗ್ರಹಚಾರ ಇನ್ನೊಂದಷ್ಟು ಕೆಟ್ಟೋಯ್ತು ಇವತ್ತು. ಭೀಮ ಅಂದರೆ ಎಲ್ಲರೂ ಒಳ್ಳೆ ಸ್ಟೇಟಸ್ ಇತ್ತು, ಇಲ್ಲ ಇವತ್ತು ಹೋಯ್ತು. ಅಯ್ಯ, ಭೀಮನ ಕಪಿ ಬಾಲ ಆಡಿಸೋಕ್ಕಾಗಲಿಲ್ಲ ಅಂತ ಜನ ಇಲ್ಲ ಹೀನಾಯವಾಗಿ ಮಾತಾಡಲ್ವ ಇವತ್ತು? ಛೇ,
ಬಂದ ದಾರಿಗೆ ಸುಮ್ಕೋವಿಲ್ಲ. ನನ್ನ ಹೆಂಡತಿಗೆ ಸಾರಿ ಹೇಳ್ಬಿಟ್ರೆ ಅಚ್ಚು, ಒಂದು ಸ್ಯಾರಿ ಕೊಡ್ಸೋಣ ಅಂದರೂ ಇಲ್ಲಿ ಜಾಗ ಇಲ್ಲ, ಅಂಗಡಿ ಇಲ್ಲ, ದುಡ್ಡು ಇಲ್ಲ, ಮತ್ತು ಸಾರಿ ಹೇಳ್ಬೋದು ಅಷ್ಟೇ. ಹಾಗೆ ಅಂದ್ಕೊಂಡ ಮನೇಲಿ ಈ ಹೋಗಿ ಹೋಗಿ ಕಪಿ ಬಾಲ ಮುಂಡೆದದ್ದು ಅದನ್ನೇ ಎತ್ತಕ್ಕೆ ಹೋದ್ನಲ್ಲ ನಾನು. ಎಂಥ ಕೆಲಸ ಇದು! ಹೇಗಾಯಿತು ಅಂದರೆ ಉರಿಯುವ ಕೊಳ್ಳಿಯಿಂದ ಸಿಕ್ಕಿ ಬಿಡಿಸ್ಕೊಂಡಾಗಾಯ್ತು. ಹೇಳಿ ಅಂತೆ ಆದೆ ನಾನು. ಮನುಷ್ಯ ಎಷ್ಟು ದುರ್ಬಲ ಅಂತ ಇವತ್ತು ನನಗೆ ಅರ್ಥ ಆಯಿತು. ಧರ್ಮಬಲ ಗುಣಬಲಗಳೇ ನಿಜವಾದ ಬಲವೇ ಹೊರತು ದೇಹ ಬಲ ಕೇವಲ ಪಶುಬಲ ಅಂತ ಅನ್ಕೊಂಡೆ. ಪಶುಗಿಂತ ಕಡೆ ಆಗ್ಬಿಟ್ನಲ್ಲ ನಾನು ಇವತ್ತು. ಅಲ್ಲಾಡ್ಸೋಕ್ಕಾಗ್ತಿಲ್ವಲ್ಲ, ಅವನಿಗೆ ಉತ್ಸಾಹ ಎಲ್ಲ ತಣ್ಣಗಾಗುತ್ತೆ. ಬಾಲದ ಒಂದು ತುದಿ ಅಲ್ಲಾಡಿಲ್ಲ, ಇನ್ನು ಅಲ್ಲಾಡ್ಸೋದಿಲ್ವ, ಎತ್ತದೆಲ್ಲಿಂದ ಬಂತು. ಕೈಯೆಲ್ಲ ಕಾಲೆಲ್ಲ ಗಡಗಡಗಡ ಹುಡುಕ್ತಾ ಇದೆ. ನಾನು ಈ ಕೆಲಸಕ್ಕೆ ಕೈ ಹಾಕಬಾರ್ದಾಗಿತ್ತು. ದುರ್ಬಲನೊಡನೆ ಭಂಗವ್ಯಾಪ್ತಿ ಅಂತ. ದುರ್ಬಲ ಕಪಿ, ಅದ್ರ ಜೊತೆ ನನಗೆ ಅವಮಾನ ಆಗದ? ಅಯ್ಯೋ, ನಾನು ಯಾಕಾದ್ರೂ ಬದುಕಿದ್ದೀನಿ, ನಾನು ಸುಟ್ಟಾಕ್ಬಿಡ್ಬೇಕು, ನಾನು ನೇಣಾಕೊಂಡ್ಬಿಡ್ಬೇಕು ಇಲ್ಲೇನೆ, ಹೆಂಡತಿ ಮುಖಾನೂ ತೋರ್ಸೋಕ್ಕಾಗಲ್ಲ ನನಗೆ ಅಂತ ಆಲೋಚನೆಯನ್ನು ಮಾಡಿದೆ. ಆಲೋಚನೆ ಮಾಡಿದಾಗ ವಿವೇಕ ಜಾಗೃತವಾಯಿತು. ಯಾವಾಗ ಸೋತು ಹೋದನೋ ಆವಾಗ ಯೋಚನೆ ಮಾಡೋದ, ಇದು ಸಾಧಾರಣವಾದ ಕಪಿ ಇರಲಿಕ್ಕಿಲ್ಲ. ಈತ ಕಪಿರೂಪದ ಸುರೇಂದ್ರನೋ ಭೂತನಾಥನೋ ಮೇಣು ವಿಮಲತ್ರೇತೆಯಲಿದ ಮುಖನ ಹಾಣಾಣಿಗಳ ಕಪಿಯೋ ಏತರವು ನಮ್ಮೊಬ್ಬಟೆಗಳಿಂದೀತ ಗೆಳಿದನು ಬಾಲದಲ್ಲಿ ಸತ್ವಾತಿಶಯವು ಇನ್ನಿವನೊಳೆಂತುಟೋ ಶಿವ 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 ಎಂದ. ಸೋತ ಮೇಲೆ ಅವನಿಗೆ ಜ್ಞಾನೋದಯ ಆಯಿತು. ಪಶ್ಚಾತ್ತಾಪೇನ ಪರಿಶುದ್ಧವಾಯಿತು ಮನಸ್ಸು. ಕೋಪ ತಾಪವೆಲ್ಲ ತಣ್ಣಗಾಯಿತು. ರವಿಯಂತೆ ಸರ್ವ ತೇಜಸ್ವಿ ಓಜಸ್ವಿಯಾದಂತಹ ಆ ಕಪಿಯನ್ನು ನಾನು ಕೆಲಸಕ್ಕೆ ಬಾರದ್ದು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಇಷ್ಟೊತ್ತು. ನಮ್ಮಲ್ಲಿ ಒಂದು ಮಾತಿದೆ, ಬದುಕೊಂದು ಬುಗುರಿ ಆಡಬಾರದು ಎಗರಿ ದುರಹಂಕಾರದ ಸಿರಿ ನೆಲ ಕಚ್ಚುವುದೇ ಪರಿ. ನನ್ನನ್ನು ನೆಲಕ್ಕೆ ಬೀಳಿಸ್ಬಿಡ್ತಲ್ಲ ಈ ಕಪಿ ಬಾಲ. ಗಾಳಿ ಗುದ್ದಿ ಮೈ ನೋಯಿಸ್ಕೊಂಡೆ ಇಷ್ಟೊತ್ತು. ನೀವು ಬಾಲ ಹೋದ ನರಿಯ ಫಜೀತಿ ನನ್ನದಾಯಿತು. ಗೊನೆ ಬಿಟ್ಟ ಬಾಳೆ ಗಿಡ ಬಾಗತ್ತೆ, ತೆನೆ ಬಿಟ್ಟ ಭತ್ತದ ಗಿಡವೂ ಬಾಗತ್ತೆ, ಫಲ ಬಿಟ್ಟ ಮಾವು ಕೂಡ ಬಾಗತ್ತೆ. ಏನೇನೂ ಇಲ್ಲದ ಈ ಡಂಬದ ದೇಹ ಬೀಗ್ಬಿಡ್ತಲ್ಲ ಇವತ್ತು. ಇದು ತಪ್ಪು ಅಂತ ಹೇಳಿ ಯೋಚನೆ ಮಾಡಿದ. ಇವನು ಕಪಿ ರೂಪದ ದೇವೇಂದ್ರ ಇರಬಹುದು, ಇಲ್ಲ ಶಿವನೇ ಇರಬಹುದು, ಭೂತಗಳಿಗೆ ಒಡೆಯ ಶಿವ ಅಲ್ಲ. ತ್ರೇತಾಯುಗದಲ್ಲಿ ರಾವಣನನ್ನು ಸಂಹಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ಹಾಣಾಹಾಣಿಗಳ ಕಪಿ ಸಹಾಯ ಮಾಡಿ ರಾಮನಿಗೆ ರಾವಣನ ಸಂಹಾರ ಮಾಡೋದಕ್ಕೆ ಕೆಲಸ ಮಾಡಿದಂತಹ ಅವನೇನಾದರೂ ಇದ್ದಿರಬಹುದೇ? ಇಲ್ಲೇ ಅವನು ನನ್ನನ್ನು ಗೆಲ್ಲೋದಕ್ಕೆ ಕಪಿ ಕೈಲಾಗ್ತಿದ್ದ. ಆ ಕಪಿ ಆಗಿದ್ದರೆ ನನ್ನನ್ನು ಗೆದ್ದಿರಬಹುದು. ಈ ಬಾಲದಲ್ಲಿ ಎಂತಹ ಶಕ್ತಿ ಇದೆ ಅಂದರೆ ಅವನಲ್ಲಿಂದ ಶಕ್ತಿ ಇರ್ಬೋದು. ಸುಗಂಧದಲ್ಲೇ ಇಷ್ಟೊಂದು ಪರಿಮಳ ಇದೆ ಅಂದರೆ ಹೂವಲ್ಲಿ ಎಷ್ಟು ಪರಿಮಳ ಇರುತ್ತೆ ಅಂದ್ಕೊಂಡು ಬಂದಿದ್ದಲ್ಲ. ಇಲ್ಲಿ ಅಂದ್ಕೊಂಡ ಈ ಕಪಿಯಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂದರೆ, ಬಾಲದಲ್ಲಿ ಶಕ್ತಿ ಇದೆ ಅಂದರೆ ಕಪಿಗೆ ಶಕ್ತಿ ಇದ್ದಿರ್ಬೋದು. ಇಲ್ಲೇ ಹೋದ 100 ಯೋಜನ ಸಮುದ್ರವನ್ನು ಹಾರ್ತಾ ಇದ್ದ ಅವನು. ರಾವಣನ ಸಭೆ ಒಳಗಡೆ ತನ್ನ ಬಾಲವನ್ನು ಸುತ್ತಕೊಂಡು ಕೂತು ಅವನು ಬುದ್ಧಿವಾದ ಹೇಳ್ತಿದ್ದ. 10 ತಲೆಯ ಹುಳು ಅದು, ಅವನನ್ನು ಎದುರಿಸಿದಂಥವನೇನು. ಆ ಬಾಲಕ್ಕೆ ಬೆಂಕಿ ಹಾಕಿದ್ರೆ ಸುಮ್ಮನೆ ಬಂದವನು, ಇಡೀ ಲಂಕಾದಹನವನ್ನು ಮಾಡಿದಂಥವನು. ಅಂತಹ ಕಪಿ ಇದ್ದರೂ ಇರಬಹುದು. ಯೋಚನೆ ಮಾಡ್ದ, ಗೊತ್ತಿಲ್ಲ ಮುಂದಿನ ತಿಂಗಳೇನು ಮಾಡ್ಬೋದು ಅಂತ. 6:30 ಆಯಿತು. ನೀವು ಬಂದ್ರಿ ಮಂಗಳಾರತಿಗೆ. ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಿಮಗೆ ಕುತೂಹಲ ಆಗಬೇಕು. ಇನ್ನೊಂದು ಜನ ಕರ್ಕೊಂಡು ಬನ್ನಿ. ಇಷ್ಟು ಒಳ್ಳೆ ಕಾವ್ಯ ನಡೀತಾ ಇದೆ. ಎಲ್ಲರಿಗೂ ಹೇಳಿ. ಇವತ್ತು ಮೀರಾ ಅವರು ನಮ್ಮ ರೋಡಲ್ಲೇ ಇದ್ದಾರೆ. ಅವರು ಎಲ್ಲೋ ಹೋಗ್ತಿದ್ದವರು ನನ್ನ ಜೊತೆನೇ ಬಂದರು ಕೇಳೋಣ ಅಂತ. ಒಳ್ಳೆ ಕತೆಗೆ ಬಂದ್ರಿ ನೀವು, ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ.
ಎಲ್ರಿಗೂ ನಮಸ್ಕಾರ. ಈ 1 ಗಂಟೆ ಇವರ ಉಪನ್ಯಾಸ ಇದರಲ್ಲಿ ಆ ಸೌಗಂಧಿಕ ಪುಷ್ಪದ ಆ ವಾಸನೆ ನಮಗೂ ಇಲ್ಲಿ ಬಂದಿತ್ತು. ಆಮೇಲೆ ಇದರಲ್ಲಿ ಹೋಗ್ಬೇಕಾದ್ರೆ ಭೀಮ ಆ ಎಕೋ ಬರುತ್ತಲ್ಲ, ಆ ಎಕೋನು ಇಲ್ಲೇ ಬಂತು. ಅದಕ್ಕೆ ಅವ್ರು ಕಿಟಕಿ ಎಲ್ಲ ತೆಗೆದರು. ಹಾಗೆ ಭೀಮ ಅಷ್ಟೆಲ್ಲ ಅವನು ನನ್ನ ಬಿಟ್ಟರೆ ಯಾರೂ ಇಲ್ಲ ಅನ್ನೋ ಒಂದು ಅಹಂಕಾರ ಇರುತ್ತೆ ಅವನಿಗೆ.